ಹಿಂದಿಂದ ಬಂದು ದಬಾರಂತ ಒದ್ದೆ. ನಮ್ಮ ಗ್ರಾಚಾರಕ್ಕೆ ಡೋರ್ 2 ಬೋಲ್ಟ್ ಮೇಲ್ಗಡೆ ಕೆಳಗಡೆ ದಬಕ್ ಅಂತ ಓಪನ್ ಆಗ್ಬಿಡ್ತು. ಓಪನ್ ಆದ ತಕ್ಷಣ ನಮ್ಮವರು ನುಗ್ಗಿದ್ರು. ನಾನು ಫೋರ್ಸಲ್ಲಿ ಒಳಗಡೆಗೆ ಹೋಗ್ಬಿಟ್ಟೆ ಸ್ಟ್ರೈಟ್. ಪಿಲ್ಲೋ ಕೆಳಗಡೆ ರಿವಾಲ್ವರ್ ಇಟ್ಕೊಂಡು ಇವನಿಗೆ ಬಾಗ್ಲಾಕಿ ಗ್ಯಾಸ್ ಇದೆಯಲ್ಲ, ಗ್ಯಾಸನ್ನು ಆನ್ ಮಾಡಿಬಿಟ್ಟು ಬೆಂಕಿ ಹಚ್ಚಿ ಸಾಯಿಸ್ಬಿಟ್ರು. ಇದರಲ್ಲಿ ಗ್ಯಾಂಗ್ ಲೀಡರ್ ವಿವೇಕ್ ನಗರದಿಂದ ಮೋರ್ ರೋಡು ಫ್ರೇಜರ್ ಟೌನ್ಗೆ ಬರೋದನ್ನ ಯಾರೋ ಫಾಲೋ ಮಾಡಿಬಿಟ್ರು. 3ನೇ ಅಂತಸ್ತು ಮನೆಗೆ ನುಗ್ಗಿ ಮೊಚ್ಚಲ್ಲಿ ಅವನಿಗೆ ಸಿಕ್ಕದ ಕಡೆ ಕತ್ತರಿಸಿ ಬಾಡಿನ ಅಲ್ಲಿಂದ ಕಾಲು ಹಿಡ್ಕೊಂಡು 3ನೇ ಅಂತಸ್ತು ಇಳಿಬೇಕಲ್ಲ, ಕಾಲು ಹಿಡ್ಕೊಂಡು ದರ ಅಂತ ಕಾಲು ಹಿಡ್ಕೊಂಡು ಎಳ್ಕೊಂಬಂದು 3 ಸ್ಟೇರ್ ಕೇಸಲ್ಲಿ ಎಳ್ಕೊಂಬಂದು ಎಲ್ಲ ಸ್ಟೇರ್ ಕೇಸು ರಕ್ತ. ಮುಬಾರಕ್ ಅಲಿ ನಟೋರಿಯಸ್ ರೌಡಿ. ಅವನು ವಿವೇಕ್ ನಗರಲ್ಲಿ ಯಾವ ಥರದ ರೌಡಿ ಅಂದರೆ, ಒಂದ್ಸರಿ ಒಬ್ಬ ಸೇಟು 95 ಲಕ್ಷ ರೂಪಾಯಿನ ಬ್ಯಾಂಕ್ಗೆ ಕಟ್ಟಕ್ಕೆ ತಗೊಂಡು ಹೋಗ್ತಿದ್ದಂತೆ. ಆಗ ಅವ್ನು ಹಿಡ್ಕೊಂಡು ಬ್ಯಾಗ್ ಕಿತ್ಕೊಳ್ಳೋಕೆ ಟ್ರೈ ಮಾಡಿದ್ದಾರೆ, ಬಿಟ್ಟಿಲ್ಲ ಅವ್ನ ಬ್ಯಾಗ್ನ. ಕೈನ ಕತ್ತರಿಸ್ಬಿಟ್ಟಿದ್ದಾರೆ. ಇಲ್ಲಿ ಕೈ ಕತ್ತರಿಸಿ ಬ್ಯಾಗನ್ನು ಎತ್ಕೊಂಡು ಹೊಟ್ಟೋಗ್ಬಿಟ್ಟಿದ್ರು. ಹೇಗೆ ಕಿಡ್ನಾಪ್ ಮಾಡಿದ್ರು ಅವನ್ನ ಅಂದರೆ, ಅವನು ಅಲ್ಲಿ ಒಂದು ಹುಡುಗಿ ಜೊತೆಗಿದೆ. ಅವನು ರಹೀಮ್ ಅಲಿ ಅನ್ನೋನು ನಟೋರಿಯಸ್ ರೌಡಿ. ವಿವೇಕ್ ನಗರ ಪೊಲೀಸ್ ಠಾಣೆ ಸರಹದ್ದು. ಹಿಂಗೆ ಸ್ವಲ್ಪ ಡೆಡ್ ಬಾಡಿ ಹಿಂಗೆ ಫೋಲ್ಡ್ ಆಗಿತ್ತಲ್ಲ, ಅದೊಂದು ಸ್ವಲ್ಪ ಮಾತ್ರ ಸುಟ್ಟಿರಲಿಲ್ಲ. ಒಂದು ಶರ್ಟ್ ಪೀಸು, ಒಂದು ಅಂಗೈಯಾಗಲ ಶರ್ಟ್ ಪೀಸ್ ಸುಟ್ಟಿರಲಿಲ್ಲ. 2002ರವರೆಗೆ ಕಾಡ್ಗೋಡಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದೆ. ಆಗ ಕಾಡ್ಗೋಡಿ ಸರ್ಕಲ್ ಇನ್ಸ್ಪೆಕ್ಟರ್ಗೆ 3 ಪೊಲೀಸ್ ಸ್ಟೇಷನ್ ಬರ್ತಾಯಿತ್ತು. ಒಂದು ಕಾಡ್ಗೋಡಿ, ವೈಟ್ಫೀಲ್ಡ್ ಮತ್ತು ವರ್ತೂರು ಪೊಲೀಸ್ ಠಾಣೆ, ಇವು 3 ಬರ್ತಾಯಿತ್ತು. 1997ರಿಂದ 2002 ಒಂದು 5 ವರ್ಷ, ಸ್ವಲ್ಪ ಹೆಚ್ಚು ಕಡಿಮೆ 5 ವರ್ಷ ನಾನು ಅಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದೆ. ನನಗೆ 2002 ಜನವರಿ ತಿಂಗಳಲ್ಲಿ ನನಗೆ ಟ್ರಾನ್ಸ್ಫರ್ ಆಯಿತು. ಎಲ್ಲಿಗೆ? ಫ್ರೇಜರ್ ಟೌನಿಗೆ ಟ್ರಾನ್ಸ್ಫರ್ ಆಯಿತು. ಆರ್ಡರ್ ಬಂದಿತ್ತು, ಇನ್ನೂ ನಾನು ರಿಲೀವ್ ಆಗಿರಲಿಲ್ಲ. ನಾನು ಇನ್ನೂ ಸರ್ಕಲ್ ಇನ್ಸ್ಪೆಕ್ಟರ್ ಕಾಡ್ಗೋಡಿಲ್ಲೇ ಇದ್ದೆ, ಚಾರ್ಜ್ ಕೊಟ್ಟಿರಲಿಲ್ಲ. ಒಂದು ದಿವಸ ಸಾಯಂಕಾಲ ವರ್ತೂರು ಲಿಮಿಟ್ಸು ಹಾಲ್ನಾಯ್ಕನಹಳ್ಳಿ ಅಂತಿದೆ, ಅಲ್ಲಿ ಗೋಪಾಲ್ ರೆಡ್ಡಿ ಅಂತ ಇದ್ದಾರೆ ಒಬ್ಬರು. ಅವರ ಜಮೀನಲ್ಲಿ ಸುಮಾರು ಸಾಯಂಕಾಲ ಟೈಮು ಒಂದು 4:45 ಗಂಟೆ ಟೈಮಲ್ಲಿ ಗೋಪಾಲ್ ರೆಡ್ಡಿ ಜಮೀನಲ್ಲಿ ಬೆಂಕಿ ಉರಿತಾ ಇದೆ ಅಂತ ಗೊತ್ತಾಯಿತು. ಸಂಜೆ ಆಯಿತು ಅಂದರೆ ಬೆಂಕಿ ಯಾವ್ದಾದ್ರು ಬೆಳೆ, ಒಣಗೋಗಿರೋ ಬೆಳೆಗಳಿಗೆ ಬೆಂಕಿ ಹಾಕ್ತಾರೆ, ಆ ಥರ ಇರ್ಬೋದೇನೋ ಅಂತ ತಿಳ್ಕೊಂಡು ನೋಡಿಲ್ಲ ಜನ. ನೆಕ್ಸ್ಟ್ ಡೇ ಯಾರೋ ಆ ಕಡೆ ಹೊಲಕ್ಕೆ ಹೋದಾಗ ಬೆಂಕಿ ಹಾಕಿರೋ ಸ್ಥಳದಲ್ಲಿ, ಆ ಕಡೆ ಹೊಲ ಪಾಸ್ ಆಗಬೇಕಾದ್ರೆ, ಈ ಸ್ಥಳದಲ್ಲಿ ಮುಖಾಂತರ ಹೋಗಬೇಕಾದ್ರೆ ಒಂದು ಡೆಡ್ ಬಾಡಿ ಬಿದ್ದಿತ್ತು. ಡೆಡ್ ಬಾಡಿ ಫುಲ್ ಕರಕಲಾಗ್ಬಿಟ್ಟಿತ್ತು, ಎಲ್ಲ ಸುಟ್ಟೋಗಿತ್ತು ಬಾಡಿ. ವರ್ತೂರಿಂದ ಆಲ್ಮೋಸ್ಟ್ ಒಂದು 8ರಿಂದ 10 ಕಿಲೋಮೀಟ್ರ್ ಅದು ಡಿಸ್ಟೆನ್ಸು. ದೊಡ್ಡಕನ್ನಲ್ಲಿ ಇದೆ, ಅದರಿಂದ ಪಕ್ಕ ಹಾಲ್ನಾಯ್ಕನಲ್ಲಿ ಇದೆ. ಸರಿ, ಇವ್ರು ಹೋಗಿ ನೋಡಿದಾಗ ಒಂದು ಡೆಡ್ ಬಾಡಿ ಪೂರ್ತಿ ಕರಕಲಾಗ್ಬಿಟ್ಟಿತ್ತು, ಬಾಡಿ ಎಲ್ಲ ಕಪ್ಪಿಗೆ ಸುಟ್ಟೋಗಿತ್ತು. ಇಮ್ಮಿಡಿಯೇಟಾಗಿ ಯಾರೋ ಊರಿಗೆ ಹೇಳಿದ್ದಾರೆ. ಆಮೇಲೆ ಗೋಪಾಲ್ ರೆಡ್ಡಿ ಅವರೆಲ್ಲ ಬಂದು ಪೊಲೀಸ್ ಸ್ಟೇಷನ್ಗೆ ಸರ್ ಹೀಗಾಗಿದೆ ಅಂತ ಹೇಳಿದ್ರು. ನನಗೂ ಆ ಕಡೆ ಎಲ್ಲ ಚಿರಪರಿಚಿತ, ಯಾಕೆಂದರೆ ನಾನು ಸಬ್ ಇನ್ಸ್ಪೆಕ್ಟರ್ ಆಗು ಮೊದಲೇ ಅಲ್ಲೇ ಇದ್ದೆ. 5 ವರ್ಷ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದರಿಂದ ಆ ಕಡೆ ಹಳ್ಳಿಯವರೆಲ್ಲ ಗೊತ್ತು ನನಗೆ. ನಮಗೂ ಫೋನ್ ಮಾಡಿದ್ರು, ಸರ್ ಹೀಗೆ ಆಗಿಬಿಟ್ಟಿದೆ ಅಂತ. ಅಷ್ಟೊತ್ತು ಗೋಪಾಲ್ ರೆಡ್ಡಿಯವರು ಬಂದರು, ಒಂದು ಕಂಪ್ಲೇಂಟ್ ಕೊಟ್ಟರು, ಹೀಗೆ ಯಾರೋ ನನ್ನ ಜಮೀನಲ್ಲಿ ಸುಟ್ಟಾಕ್ಬಿಟ್ಟಿದ್ದಾರೆ ಒಬ್ಬ ಮನುಷ್ಯನ. ಸರಿ, ನಾವು ಇಮ್ಮಿಡಿಯೇಟಾಗಿ ಸ್ಪಾಟ್ಗೆ ಹೋದ್ವಿ, ನೋಡಿದ್ವಿ. ಸುಟ್ಟಿತ್ತು, ಮೈ ಮೇಲೆಲ್ಲ ಏನು ಬಟ್ಟೆ ಇಲ್ಲ, ಕಾಣಿಸ್ತಾ ಇಲ್ಲ, ಎಲ್ಲ ಸುಟ್ಟೋಗ್ಬಿಟ್ಟಿದೆ, ಎಲ್ಲ ಕರ್ಕಲಾಗ್ಬಿಟ್ಟಿದೆ. ಕಡೆಗೆ ನೋಡಿದ್ರೆ ಈ ಕಾಲರ್ ಹತ್ರ, ಈ ಕುತ್ತಿಗೆ ಹಿಂಭಾಗ ಶರ್ಟ್ ಕಾಲರಿಂದ ಕೆಳಗಡೆ ಹಿಂಗೆ ಸ್ವಲ್ಪ ಡೆಡ್ ಬಾಡಿ ಹಿಂಗೆ ಫೋಲ್ಡ್ ಆಗಿತ್ತಲ್ಲ, ಅದೊಂದು ಸ್ವಲ್ಪ ಮಾತ್ರ ಸುಟ್ಟಿರಲಿಲ್ಲ. ಒಂದು ಶರ್ಟ್ ಪೀಸು, ಒಂದು ಅಂಗೈಯಾಗಲ ಶರ್ಟ್ ಪೀಸ್ ಸುಟ್ಟಿರಲಿಲ್ಲ. ಆಗ ನಾವೇನು ಮಾಡಿದ್ವಿ, ಆಯಿತು, ಮೇಲಧಿಕಾರಿಗಳು SP DSP ಎಲ್ಲ ಬಂದರು, ಅಡಿಷನಲ್ SP ಎಲ್ಲ ಸ್ಪಾಟ್ ವಿಸಿಟ್ ಮಾಡಿದ್ರು. ಇದು ಯಾರೋ ಉದ್ದೇಶಪೂರ್ವಕವಾಗಿ ಇದು ಮರ್ಡರ್ ಕೇಸ್, ಇದು ಯಾರೋ ಕೊಲೆ ಮಾಡಿಬಿಟ್ಟಿದ್ದಾರೆ ಈ ವ್ಯಕ್ತಿನ. ಆ ವ್ಯಕ್ತಿ ವಿಳಾಸ ಗೊತ್ತಿಲ್ಲ, ಕುಲ ಗೋತ್ರ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ನಮಗೆ. ಪಾಕೆಟಲ್ಲಿ ಇದ್ದಿದ್ದು ಯಾವುದೂ ಉಳಿದಿಲ್ಲ, ಎಲ್ಲ ಸುಟ್ಟೋಗಿದೆ. ಚೀಟಿ ಪಾಟಿ ಏನು ಗೊತ್ತಾಗ್ತಾನೆ ಇಲ್ಲ. ನಾವೇನು ಮಾಡಿದ್ವಿ, ಆ ಶರ್ಟ್ ಪೀಸನ್ನು ಪ್ರಿಸರ್ವ್ ಮಾಡಿಸ್ತೀವಿ. ಅದೊಂದು ರೆಡ್ ಶರ್ಟ್ ಪೀಸ್, ಅದು ಪ್ರಿಸರ್ವ್ ಮಾಡಿಸ್ತೀವಿ. ಮರ್ಡರ್ ಕೇಸ್ ತಗೊಂಡ್ವಿ. ನಂತರ ನಂದು ಟ್ರಾನ್ಸ್ಫರ್ ಆಗಿತ್ತಲ್ಲ, ನೆಕ್ಸ್ಟ್ ಡೇ ನಾನು ಫ್ರೇಜರ್ ಟೌನ್ ಕೊಟ್ಟದೆ. ಫ್ರೇಜರ್ ಟೌನ್ ಈಗ ಪುಲಿಕೇಶಿ ನಗರ ಅಂತ ಈಗ ಅದು ಹೊಸದಾಗಿ ಹೆಸರು ಬದಲಾಯಿಸಿದ್ದಾರೆ. ಮೊದಲು ಅದು ಫ್ರೇಜರ್ ಟೌನ್ ಅಂತ ಅದರ ಹೆಸರು. ಫ್ರೇಜರ್ ಟೌನ್ ಇನ್ಸ್ಪೆಕ್ಟ್ರಾಗಿ ನಾನು ಅಲ್ಲಿಗೆ ಹೋದೆ. ಫ್ರೇಜರ್ ಟೌನ್ ಪೊಲೀಸ್ ಇನ್ಸ್ಪೆಕ್ಟ್ರಾಗಿ ಹೋದ್ಮೇಲೆ ಅಲ್ಲಿ 2 ದಿವಸದ ಹಿಂದೆ ಅಲ್ಲಿ ಒಬ್ಬ ವ್ಯಕ್ತಿನ ಕಿಡ್ನ್ಯಾಪ್ ಮಾಡಿದರು. ಆ ವ್ಯಕ್ತಿ ಯಾರು ಅಂದರೆ, ಅವನ ಹೆಸರು ರಹೀಮ್ ಅಲಿ ಅಂತ. ರಹೀಮ್ ಅಲಿ
ಅನ್ನೋನು ನಟೋರಿಯಸ್ ರೌಡಿ. ಎಲ್ಲಿ? ವಿವೇಕ್ ನಗರ ಪೊಲೀಸ್ ಠಾಣೆ ಸರಹದ್ದಲ್ಲಿ ಒನ್ ಆಫ್ ದಿ ಫೇಮಸ್ ಆ್ಯಂಡ್ ನಟೋರಿಯಸ್ ರೌಡಿ ರಹೀಮ್ ಅಲಿ ಅಂತ ಅವನ ಹೆಸರು. ಅವನ್ನ ಯಾರೋ ಕಿಡ್ನಾಪ್ ಮಾಡಿದ್ರು. ಅದ್ರ ಬಗ್ಗೆ ಫ್ರೇಜರ್ ಟೌನ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ರಿಜಿಸ್ಟರ್ ಆಗಿತ್ತು. ಹೇಗೆ ಕಿಡ್ನಾಪ್ ಮಾಡಿದ್ರು ಅವನ್ನ ಅಂದರೆ, ಅವನು ಅವ್ರ ಒಂದು ಮೋರ್ ರಸ್ತೆ ಅಂತಿದೆ, ಫ್ರೇಜರ್ ಟೌನ್ ಸ್ಟೇಷನ್ ಲಿಮಿಟ್ಸಲ್ಲಿ ಮೋರ್ ರಸ್ತೆ ಅಂತಿದೆ. ಮೋರ್ ರಸ್ತೆಯಲ್ಲಿ ಒಂದು ಕಾರ್ಪೊರೇಷನ್ ಕ್ವಾರ್ಟರ್ಸ್ ಇದೆ. ಆ ಕಾರ್ಪೊರೇಷನ್ ಕ್ವಾರ್ಟರ್ಸಲ್ಲಿ ಇವನು ವಾಸ ಇದ್ದ. ಅಂದರೆ ಇವನು ಕಾರ್ಪೊರೇಷನ್ ಎಂಪ್ಲಾಯಿ ಅಲ್ಲ, ಇವನು ಯಾರ್ದೋ ಮನೆಯಲ್ಲಿ ವೆರ್ಚೇರವ್ರ ಮನೇಲಿ ವಾಸ ಇದ್ದ. ಅಲ್ಲಿ ಒಂದು ಹುಡುಗಿ ಜೊತೆಗಿದ್ದ ಅವನು. ಅವನ ಹೆಂಡ್ತಿನೇ ಅವಳು. ಇವನಿಗೆ ಒಂದಿಬ್ಬರು ಹೆಂಡ್ತಿರು ಇವನಿಗೆ. ಇವಳು ಯಾರೋ ಎರಡನೇ ಹೆಂಡ್ತಿ, ಆ ಟೈಪ್ ಇದ್ಲು. ಅವಳ ಜೊತೆ ಇದ್ದಾಗ ಒಂದು ಗ್ಯಾಂಗ್ ನುಗ್ಗಿ ಅಲ್ಲಿಗೆ 3ನೇ ಅಂತಸ್ತು ಇವರು ವಾಸ ಇದ್ದಿದ್ದು. ಎಷ್ಟು ಬ್ರೂಟಲ್ಲಾಗಿ ಹೊಡೆದಿದ್ರು ಅಲ್ಲಿ ಜನ ಹೇಳ್ತಾರೆ, ವಿಟ್ನೆಸ್ಸಸ್ ನೋಡಿದವರು. 3ನೇ ಅಂತಸ್ತು ಮನೆಗೆ ನುಗ್ಗಿ ಮೊಚ್ಚಲ್ಲಿ ಅವನಿಗೆ ಸಿಕ್ಕದ ಕಡೆ ಕತ್ತರಿಸಿ ಬಾಡಿನ ಅಲ್ಲಿಂದ ಕಾಲು ಹಿಡ್ಕೊಂಡು 3ನೇ ಅಂತಸ್ತು ಇಳಿಬೇಕಲ್ಲ, ಕಾಲು ಹಿಡ್ಕೊಂಡು ದರ ಅಂತ ಕಾಲು ಹಿಡ್ಕೊಂಡು ಎಳ್ಕೊಂಬಂದು 3 ಸ್ಟೇರ್ ಕೇಸಲ್ಲಿ ಎಳ್ಕೊಂಬಂದು, ಎಲ್ಲ ಸ್ಟೇರ್ ಕೇಸು ರಕ್ತ, ಹಂಗೆ ಎಳ್ಕೊಂಬಂದು ಒಂದು ಕಾರ್ಗೆ ಎತ್ತಕೊಂಡು ಹೊರಟೋಗಿದ್ರು. ನಾನು ಹೋದ್ಮೇಲೆ ಅಲ್ಲಿ ಗೊತ್ತಾಗಿದ್ದು ನನಗೆ. ಫಸ್ಟ್ ಆಯಿತು ಇಲ್ಲಿ ವರ್ತೂರು ಪೊಲೀಸ್ ಠಾಣೆ ಲಿಮಿಟ್ಸಲ್ಲಿ ನಾವು ಕೇಸ್ ತಗೊಂಡ್ವಿ. ಏನು ಗೊತ್ತಿಲ್ಲ, ನಮ್ಗೆ ಏನೇನೂ ಗೊತ್ತಿಲ್ಲ. ನಾನು ಹೋದೆ, ಅಲ್ಲಿ ಈ ಕೇಸ್ ಆಗಿತ್ತು. ನಾನು ಹೋದ್ಮೇಲೆ 307 ಆಗಿತ್ತಲ್ಲ, ಅಟೆಂಪ್ಟ್ ಟು ಮರ್ಡರ್. ಈಗ ನಾವು ಹೋದ ತಕ್ಷಣ ಯಾವ್ಯಾವ ಸೀರಿಯಸ್ ಕೇಸ್ ಆದರೆ ಸ್ಪಾಟ್ ವಿಸಿಟ್ ಮಾಡಬೇಕು. ಆಮೇಲೆ ಕಮಿಷನರಾಗ ಸಾಂಗ್ಲಿಯಾನ ಇದ್ದರು. ನಾವು ರಿಪೋರ್ಟ್ ಮಾಡಿ ಕಳ್ತೀವಲ್ಲ, ಕಮಿಷನರ್ ಹತ್ರಕ್ಕೆ ಹೋಗಿ ಸಾಂಗ್ಲಿಯಾನ ರಿಪೋರ್ಟ್ ಮಾಡ್ಕೊಂಡಾಗ ಅವ್ರು ಹೇಳಿದ್ರು, ರಾಜೇಂದರ್ ಇದು ವೆರಿ ಸೀರಿಯಸ್ ಕೇಸ್, ಒಬ್ಬ ರಹೀಮ್ ಅಲಿಯನ್ನ ಕಿಡ್ನಾಪ್ ಮಾಡಿಬಿಟ್ಟಿದ್ದಾರೆ, ಹೊಡೆದು ಬ್ಲಡ್ ಎಲ್ಲ ಇದೆ, ಅವ್ನು ಸತ್ತಿದನೋ ಇಲ್ವೋ ಗೊತ್ತಿಲ್ಲ ಇನ್ನೂ ಯಾರಿಗೂ. ಅಲ್ಲಿಂದ ಕಿಡ್ನಾಪ್ ಮಾಡಿದ್ರು ಅವನಿಗೆ. 307 ಅಟೆಂಪ್ಟ್ ಟು ಮರ್ಡರ್. ಆ ಮಟ್ಟಕ್ಕೆ ಸೀರಿಯಸ್ ಇಂಜುರಿ ಹೊಡೆದು ತಗೊಂಡು ಹೊರಟೋಗಿದ್ರು. ಅವ್ರ ಹೆಂಡ್ತಿ ಅಷ್ಟೇ ಹೇಳಿದ್ದು, ಹೊಡೆದ್ರು ಸಖತ್ತಾಗಿ ಮೊಚ್ಚಲ್ಲಿ, ಲಾಂಗು ಮೊಚ್ಚು ಎಲ್ಲರೂ ಹೊಡೆದಾಕ್ಬಿಟ್ರು, ಬಾಡಿನ ಎಳ್ಕೊಂಡು ಹೋಗ್ಬಿಟ್ರು. ಆವಾಗ ನನ್ನ ಗಂಡನ್ನ ಹಿಡ್ಕೊಂಡು ಹೋಗೋ. ಇವಳು 2 ಏಟು ಹೊಡೆದ್ಮೇಲೆ ಆ ಬ್ಲಡ್ ಎಲ್ಲ ನೋಡಿ ಇವಳು ಅನ್ಕಾನ್ಷಿಯಸ್ ಆಗೋದ್ಲು. ಹೆಂಡ್ತಿ ಅಲ್ಲೇ ಮೂರ್ಛೆ ಹೊಟ್ಟೋದು. ಇವರು ಎತ್ಕೊಂಡು ಹೋದರು. ನಾನೇನು ಮಾಡಿದೆ, ನಾನು ಅಲ್ಲಿ ಒಂದು ಬಾಡಿ ಸುಟ್ಟು ಹಾಕಿರೋದು ನೋಡಿದ್ನಲ್ಲ, ಸುಮ್ಮನೆ ಒಂದು ಚಾನ್ಸ್ಗೆ ಅವನ ಹೆಂಡ್ತಿಗೆ ಕೇಳಿದೆ, ನಿನ್ನ ಗಂಡ ಏನು ಶರ್ಟ್ ಹಾಕಿದ್ದಮ್ಮ ಅವತ್ತು? ಆಕೆ ಹೇಳಿದ್ಲು, ಸರ್ ಒಂದು ಸ್ವಲ್ಪ ಕೆಂಪು ಟೈಪ್, ಒಂದು ರೆಡ್ ಟೈಪ್ ಇತ್ತು ಸರ್ ಶರ್ಟು, ಸ್ವಲ್ಪ ಅಲ್ಲೆಲ್ಲ ಸ್ಮಾಲ್ ಚೆಕ್ಸ್ ಇತ್ತು, ಅದನ್ನು ಹಾಕಿದ್ದು. ನಾನು ಅಲ್ಲಿ ಸೀಸ್ ಮಾಡಿದ್ದು ನಾನೇ. ಸ್ಪಾಟ್ಗೆ ಹೋಗಿದ್ನಲ್ಲ ನಾನು, ಮರ್ಡರ್ ಕೇಸ್ ಅಂದ್ರೆ ನಾವು ತಗೋಬೇಕು ಕೇಸು, ಇನ್ಸ್ಪೆಕ್ಟರ್, ಸರ್ಕಲ್ ಇನ್ಸ್ಪೆಕ್ಟರ್ ರೂರಲಲ್ಲಿ. ನನಗೆ ಸ್ವಲ್ಪ ಜ್ಞಾಪಕ ಇತ್ತು, ಕೆಂಪು ಶರ್ಟಲ್ಲಿ ನಾವು ಒಂದು ಅಂಗೈ ಅಗಲದ್ದು ಕೆಂಪು ಶರ್ಟನ್ನು ಸೀಸ್ ಮಾಡಿದ್ವಿ. ಅಷ್ಟೇ ಉಳ್ಕೊಂಡಿದ್ದು ಬಾಡಿ ಮೇಲೆ, ಯಾವ ಪ್ಯಾಂಟ್ ಉಳಿದಿಲ್ಲ, ಯಾವುದು ಏನೇನು ಉಳಿದಿರಲಿಲ್ಲ ಬಾಡಿ. ನನಗೆ ಆಗ ಸ್ವಲ್ಪ ಒಂದು ಚಾನ್ಸ್ ತಗೊಳ್ಳೋಣ, ನೋಡೋಣ ಅಂಥೇಳಿ ಇವನ ಹೆಂಡ್ತಿಗೆ, ನೋಡಮ್ಮ ನೀನು ಒಂದು ಕೆಲಸ ಮಾಡು, ನಾನು ಫೋನ್ ಮಾಡಿ ಹೇಳ್ತೀನಿ ಈಗ ಅಲ್ಲಿಗೆ ವರ್ತೂರು ಪೊಲೀಸ್ ಸ್ಟೇಷನ್ಗೆ, ವರ್ತೂರಿಗೆ ಹೋಗ್ಬಿಡು ನೀನು ಇಮಿಡಿಯೇಟಾಗಿ. ವರ್ತೂರಿಗೆ ಹೋಗಿ ವರ್ತೂರು ಪೊಲೀಸರಿಗೆ ಹೇಳಿರ್ತೀನಿ, ಆ ಶರ್ಟನ್ನು ನಿನಗೆ ತೋರಿಸ್ತಾರೆ. ಒಂದೇ ಒಂದು ಕೈ ಅಂಗೈ ಅಗಲ ಇದೆ ಅದು ಶರ್ಟ್ ಪೀಸು, ಏನಾದ್ರು ಗೊತ್ತಾಗುತ್ತಾ ನೋಡಮ್ಮ ನಿನಗೆ ಅಂತ ಕಳಿಸ್. ಆ ಅಮ್ಮನ ಕಳಿಸ್ತು ಅಲ್ಲಿಗೆ. ಆ ಅಮ್ಮ ಹೋದಿ ನೋಡಿ 2 ಅವರ್ಸ್ ಆಗಿಲ್ಲ ಇನ್ನು, ಟಕ್ಕಂತ ನಾನು ಫೋನ್, ನಮ್ಮ ಪೊಲೀಸರ ಜೊತೆಲಿ ಹೋಗಿದ್ದರೆ ಫೋನ್ ಮಾಡಿದ್ರು, ಸರ್ ಅದೇ ಶರ್ಟು ಅಂತಾರೆ ಸರ್ ಇವರು ಅಂತ. ಆಯ್ತಲ್ಲ, ಅಲ್ಲಿಗೇನಾಯಿತು, ಈಕೆ ಗಂಡನ್ನ ಅಲ್ಲಿ ತಗೊಂಡೋಗಿ ಸುಟ್ಟು ಹಾಕಿದ್ದಾರೆ ಅಂತ ಗೊತ್ತಾಯ್ತು. ಅಂದರೆ ಬಾಡಿ ಐಡೆಂಟಿಫೈ ಆಯಿತು, ರಹೀಮ್ ಅಲಿನ ಅಲ್ಲಿ ಮರ್ಡರ್ ಮಾಡಿದ್ದಾರೆ ಅಂತ ಆಯಿತು. ನಾನು ಆ ಸ್ಟೇಷನ್ಗೆ ಹೋಗಿದ್ದು, ನಾನು ಇಲ್ಲಿಂದಾನೆ ಅಲ್ಲಿಗೆ ಹೋಗಿದ್ದು. ಆಮೇಲೆ ನಾವು ಜ್ಞಾಪಕ ಇಟ್ಕೊಂಡು ಅಟ್ಲೀಸ್ಟು ಆ ರೆಡ್ ಶರ್ಟನ್ನು ನೋಡಿ ಆಕೆನ ಒಂದ್ಸರಿ ನೋಡಮ್ಮ ಅಂತ ಕಳಿಸಿದ್ದು, ಇವೆಲ್ಲ ಕರೆಕ್ಟಾಗಿ ಮ್ಯಾಚಪ್ ಆಗ್ಬಿಡ್ತು. ಸರಿ, ಆಮೇಲೆ ನಾವು ಎಲ್ಲರಿಗೂ ಮಾತಾಡಿದ್ವಿ. ಇವಂದು ಬಾಡಿ ಅಂತ ಯಾರಿಗೂ ಗೊತ್ತಿಲ್ಲ, ಬಿಕಾಸ್ ಅದು ಹಾರ್ಟ್ ಆಫ್ ದಿ ಟೌನ್ ಬೆಂಗಳೂರು ಸಿಟಿ, ಫ್ರೇಜರ್ ಟೌನ್. ಇದು ರೂರಲ್, ಅಲ್ಲಿಗೂ ಇಲ್ಲಿಗೂ ಸುಮಾರು ಒಂದು 30-35 ಕಿಲೋಮೀಟ್ರ್ 40 ಕಿಲೋಮೀಟ್ರ್ ಡಿಸ್ಟೆನ್ಸ್ ಆಗುತ್ತೆ. ರಹೀಮ್ ಅಲಿ ನಮಗೂ ಗೊತ್ತಿಲ್ಲ, ಆಗ ನಾನು ಹೊಸದಾಗಿ ಹೋಗಿದ್ದು ಫ್ರೇಜರ್ ಟೌನ್ಗೆ. ರಹೀಮ್ ಅಲಿ ಯಾರು ಅವ್ರಿಗೂ ಗೊತ್ತಿಲ್ಲ, ಸತ್ತಿರೋದು ಹೆಂಡ್ತಿಗೂ ಗೊತ್ತಿಲ್ಲ. ಹೊಡೆದು ಕಿಡ್ನಾಪ್ ಮಾಡ್ಕೊಂಡು ಹೋದ್ರು ಅಂತ ಅಷ್ಟೇ ಗೊತ್ತವ್ರಿಗೆ. ಅವಳು ಜಾಸ್ತಿ ಹೊತ್ತು ಇರಲೇ ಇಲ್ವಲ್ಲ, ಒಂದು ಏಟು ಮೊಚ್ಚಲ್ಲಿ ಹೊಡೆದ ತಕ್ಷಣ ರಕ್ತ ಗೋಡೆಗೆಲ್ಲ ಚಿಮ್ತು, ಆ ರಕ್ತ ನೋಡಿ ಅವಳು ಅನ್ಕಾನ್ಷಿಯಸ್ ಆಗೋದು ಅಷ್ಟೇ. ಇನ್ಯಾರಿಗೆ ಎತ್ಕೊಂಡು ಹೋಗಿದ್ದು ಗೊತ್ತು, ಎಲ್ಲ ಕಿಡ್ನಾಪ್ ಮಾಡಿದ್ರು ಅಂತ ಅಷ್ಟೇ ನ್ಯೂಸ್. ಸರಿ, ರಹೀಮ್ ಅಲಿನ ಯಾರು ಅಂತ ನಾವು ನೆಕ್ಸ್ಟು ಟ್ರೇಸ್ ಮಾಡಿದ್ವಿ. ವಿವೇಕನಗರ ಪೊಲೀಸ್ ಸ್ಟೇಷನಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ವಿ. ರಹೀಮ್ ಅಲಿ, ಬಿಕಾಸ್ ಇವರೆಲ್ಲ ವಿವೇಕನಗರ ಪೊಲೀಸ್ ಸ್ಟೇಷನ್ನವರು, ಯಾರು ಅವನ ಹೆಂಡ್ತಿ ಅವರೆಲ್ಲ.
ಇವನು ಯಾಕೆ ಇಲ್ಲಿಗೆ ಬಂದಿದ್ದ ಅಂತ ಕ್ವಶನ್ನು. ಇವನು ಏನಾಗಿದೆ, ರಹೀಮ್ ಅಲಿ, ಮುಬಾರಕ್ ಅಲಿ ಬ್ರದರ್ಸ್. ಮುಬಾರಕ್ ಅಲಿ ನಟೋರಿಯಸ್ ರೌಡಿ, ಅವನು ವಿವೇಕ್ ನಗರಲ್ಲಿ. ಯಾವ ಥರದ ರೌಡಿ ಅಂದರೆ, ಒಂದು ಸರಿ ಒಬ್ಬ ಸೇಟು 95 ಲಕ್ಷ ರೂಪಾಯಿನ ಬ್ಯಾಂಕ್ಗೆ ಕಟ್ಟಕ್ಕೆ ತಗೊಂಡು ಹೋಗ್ತಾ ಇದ್ರೆ ಇವನು ಬೈಕಲ್ಲಿ ಹೋಗಿದ್ದಾರೆ, ಇವರೊಂದಿಬ್ಬರು ಫಾಲೋ ಮಾಡಿಕೊಂಡು. ಬ್ಯಾಂಕ್ ಇನ್ನೇನು ಮೆಟ್ಲತ್ತಿ ಒಳಗಡೆಗೆ ಹೋಗಬೇಕು, ಆಗ ಅವ್ನು ಹಿಡ್ಕೊಂಡು ಬ್ಯಾಗ್ ಕಿತ್ಕೊಳ್ಳೋಕೆ ಟ್ರೈ ಮಾಡಿದ್ದಾರೆ. ಬಿಟ್ಟಿಲ್ಲ ಅವ್ನ ಬ್ಯಾಗ್ನ, ಕೈನ ಕತ್ತರಿಸ್ಬಿಟ್ಟಿದ್ದಾರೆ. ಇಲ್ಲಿ ಕೈ ಕತ್ತರಿಸಿ ಬ್ಯಾಗನ್ನು ಎತ್ಕೊಂಡು ಹೊಟ್ಟೋಗ್ಬಿಟ್ಟಿದ್ರು. ಅದು ದೊಡ್ಡ ರಾಬರಿ ಕೇಸಲ್ಲಿ. ಆಗ ಅದು ಅಶೋಕ್ ನಗರ್ ಲಿಮಿಟ್ಸಲ್ಲಿ, ಅದೇ ಲಿಮಿಟ್ಸಲ್ಲಿ, ಅಶೋಕ್ ನಗರ ವಿವೇಕ್ ನಗರ್ ಲಿಮಿಟ್ಸಲ್ಲಿ. ಅವನು ಆ ಥರ ರೌಡಿ ಅವ್ರ ಅಣ್ಣ ಮುಬಾರಕ್ ಅಲಿ. ಇವನು ಏನು ಮಾಡಿದ್ದಾನೆ, ರಹೀಮ್ ಅಲಿ ಅನ್ನೋನು ಇವನು ರೌಡಿ. ಅಲ್ಲಿ ಆ ವಿವೇಕ್ ನಗರ್ ಲಿಮಿಟ್ಸಲ್ಲಿ ಇವನು ಬಾರ್ ಓನರ್. ಇವನು ಅಲ್ಲಲ್ಲಿ ಒಂದು 3-4 ಬಾರ್ ಇತ್ತು ಒಂದು ವಿವೇಕ್ ನಗರ್ ಸ್ಲಮ್ಮಲ್ಲಿ ಮತ್ತು ಆಸ್ಟಿನ್ ಟೌನಲ್ಲಿ, ಅಲ್ಲೆಲ್ಲ ಸುಮಾರು ಒಂದು 3-4 ಕಡೆ ಬಾರ್ ಇಟ್ಕೊಂಡಿದ್ದ ಅವನು. ಇವನು ಹೀ ಈಸ್ ವೆಲ್ ಆಫ್, ಒಳ್ಳೆ ದುಡ್ಡು ಇರೋ ಪಾರ್ಟಿ, ಚೆನ್ನಾಗಿದ್ದ ಬಾರ್ ಇಟ್ಕೊಂಡು, ಆರ್ಥಿಕವಾಗಿ ಬಹಳ ಚೆನ್ನಾಗಿದ್ದ, ಸೌಂಡಾಗಿದ್ದ. ಒಂದು ದಿವಸ ಏನಾಗಿದೆ, ಇವನು ಬಾರ್ಗೆ ರಹೀಮ್ ಅಲಿ ಹೋಗಿದ್ದಾನೆ. ರಹೀಮ್ ಅಲಿ ಹೋಗಿ, ಹೇಯ್ ಮಗನೇ ದುಡ್ಡು ಕೊಡೋ ಅದು ಇದಕ್ಕೆ ಅಂತ ಕೇಳಿದ್ದಾನೆ. ಇವ್ರದ್ದೆಲ್ಲ ಅದೇ ಅಲ್ಲ, ಯಾವ್ದಾದ್ರು ಫಂಕ್ಷನ್ ಬಂತು ಅಂದರೆ ಅಥವಾ ಇನ್ನೂ ಏನಾದ್ರು ಬಂದು ಅಂದರೆ ವಸೂಲಿ ಮಾಡೋದು ಇವರು. ಗೋಪಿ ಕೇಳಿದಾಗ ಅವನೇನು ಮಾಡಿದ್ದಾನೆ, ಹೇಯ್ ನನ್ನ ಹತ್ರ ಯಾವುದು ದುಡ್ಡಿಲ್ಲ. ಒಂದು ಸರಿ 2 ಸರಿ ಕೊಟ್ಟಿದ್ದಾನೆ. ಇವ್ರದ್ದು ಕಂಟಿನ್ಯೂಸ್ ಪ್ರೊಸೆಸ್ ಆಗೋಯ್ತು, ದಾಂಧೆ ಆಯಿತು ಇವರಿಗೆ. ಇವನು 1 ದಿವಸ ಕೊಟ್ಟ, 2 ದಿವಸ ಕೊಟ್ಟ, 3 ದಿವಸ ಕೊಟ್ಟ, ಬೇಜಾರಾಯಿತು. ಒನ್ ಫೈನ್ ಡೇ ಇವನಿಗೂ ಸ್ವಲ್ಪ ಲೋಕಲ್ ರೌಡಿ ಬ್ಯಾಗ್ ರೌಂಡ್ ಇತ್ತು ಇವನಿಗೆ, ಗೋಪಿಗೆ. ಇಲ್ಲ ನನ್ನ ಹತ್ರ ದುಡ್ಡು ಅಂತ. ಅಯ್ಯ ನನ್ನ ಮಗನೇ, ನಾನು ಯಾರು ಗೊತ್ತಲ್ಲ ನಿನಗೆ, ನೀನು ಯಾರಾದರೂ ನನಗೆ. ಹಂಗೆ ಹೊರಬಲ್ಲಿ ಒಬ್ರಿಗೊಬ್ರಿಗೆ ಮಾತುಕತೆ ಆಯಿತು. ಹೊಡೆದ ತಕ್ಷಣ ಅಲ್ಲಿ ಗಲಾಟೆ ಆಗೋಯ್ತು, ದೊಡ್ಡ ಗಲಾಟೆ ಆಯಿತು. ಮಗನೇ ನಿನ್ನ ನೋಡು ಮಾಡ್ತೀನಿ ಅಂತ ಬಂದುಬಿಟ್ಟ ರಹೀಮ್ ಅಲಿ. ಬಂದ ಮೇಲೆ ಯಾವಾಗ ಇವನಿಗೆ ಗೋಪಿಗೆ ಏಟು ಬಿತ್ತು, ಇವನೇನು ಮಾಡ್ದ, ಇವನ್ನ ಮುಗಿಸ್ಬಿಡ್ಬೇಕು ರಹೀಮ್ ಅಲಿನ, ಅದೇನಾರು ಆಗಲಿ ಅಂತ. ಇವನು ಒಂದು ಉಮಾಶಂಕರ್ ಅಂತ ಒಬ್ಬ ರೌಡಿ ಇದ್ದ, ಚಿನ್ಬಾಬು ಅಂತಿದ್ರು. ಅವರೆಲ್ಲ ಲೋಕಲ್ ರೌಡೀಸು, ಬಂಡು, ರವಿ ಇವರೆಲ್ಲ ಇದ್ದರು. ಇವನು ಟಚ್ಚಲ್ಲಿದ್ದರು, ಗೋಪಿ ಟಚ್ಚಲ್ಲಿ. ದುಡ್ಡಿತ್ತಲ್ಲ ಇವನಿಗೆ, ಎಲ್ಲರಿಗೂ ದುಡ್ಡು ಕೊಟ್ಕೊಂಡ. ಇವನು ಬಾರ್ಗಳಿದ್ದೋ, ಎಣ್ಣೆ ಡ್ರಿಂಕ್ಸ್ ಎಲ್ಲ ಕೊಡ್ಸೋನು ಅವ್ರಿಗೆ. ಇದೆಲ್ಲ ಆಗಿ ಅವರು ಫಸ್ಟು ಮುಬಾರಕ್ ಅಲಿ ಗ್ಯಾಂಗಲ್ಲಿ ಉಮಾಶಂಕರ್ ಇದ್ದಿದ್ದು. ಇವನು ಸ್ವಲ್ಪ ಬರ್ತಾ ಇವನ ಕಡೆಗೆ ಸೇರ್ಕೊಂಬಿಟ್ಟ, ಅವನು ಗೋಪಿ ಕಡೆಗೆ. ಉಮಾಶಂಕರ್ ಸ್ಟ್ರಾಂಗ್ ಅವನು ಸ್ವಲ್ಪ. ಆಮೇಲೆ ಏನಾಯಿತು, ಒಂದು ದಿವಸ ರಹೀಮ್ ಅಲಿಗೆ ಹುಷಾರಿಲ್ಲ. ಆಸ್ಟಿನ್ ಟೌನ್ ಅಲ್ಲೇ ವಿವೇಕ್ ನಗರ ಲಿಮಿಟ್ಸಲ್ಲಿ ಯಾವುದೋ ಒಂದು ಹಾಸ್ಪಿಟಲ್ ಅಡ್ಮಿಟ್ ಆಗಿದೆ ಇವನು. ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದರೆ ಗೋಪಿ ಗ್ಯಾಂಗ್ ನುಗ್ತು. ಅಲ್ಲಿ ಹಾಸ್ಪಿಟಲ್ ಅಡ್ಮಿಟ್ ಆಗಿರೋದು ಗೊತ್ತಾಯ್ತು ಇವ್ರಿಗೆ. ಗೋಪಿ ಗ್ಯಾಂಗ್ ನುಗ್ಗಿ ಫುಲ್ ದಾಂಧಲೆ ಮಾಡಿಬಿಟ್ರು ಅವತ್ತು ಹಾಸ್ಪಿಟ್ಲಲ್ಲಿ. ಯಾವುದೋ ನರ್ಸಿಂಗ್ ಹೋಮ್ ಅದು ಆ್ಯಕ್ಚುಲಿ. ದಾಂಧಲೆ ಮಾಡಿ ಲಾಸ್ಟ್ಗೆ ಅವನು ಅವತ್ತು ಮರ್ಡರ್ ಆಗಬೇಕಲ್ಲಿ ರಹೀಮ್ ಅಲಿ. ಇವನು ಕಿಟಕಿಲಿ ನೆಗೆದು ತಪ್ಪಿಸ್ಕೊಂಬಿಟ್ಟ ಅಲ್ಲಿಂದ. ಫಸ್ಟ್ ಫ್ಲೋರಲ್ಲಿದ್ದ, ಅಲ್ಲಿಂದ ಕೆಳಗಡೆಗೆ ನೆಗೆದ್ಬಿಟ್ಟು ಕಿಟಕಿಯಿಂದ ತಪ್ಪಿಸ್ಕೊಂಬಿಟ್ಟ ಅವನು ಪೇಷಂಟು. ಈಗ ಯಾವಾಗ ಗೋಪಿ ಚೇಸ್ ಮಾಡೋಕ್ಕೆ ಶುರು ಮಾಡ್ದ ಇವನ್ನ, ಉಮಾಶಂಕರ್ ಜೊತೆ ಸೇರ್ಕೊಂಡು ಗೋಪಿ, ಉಮಾಶಂಕರು, ಕಿಟ್ಟಿ, ಪಟ್ಟಿ, ರವಿ, ಜಾನ್, ಯಾರು ಅವರು, ಚಿನ್ಬಾಬು ಎಲ್ಲ ಇವರೆಲ್ಲ ಒಂದು ಗ್ಯಾಂಗ್ ಮಾಡ್ಕೊಂಬಿಟ್ಟು ಗೋಪಿ ಗ್ಯಾಂಗು ಅವ್ರನ್ನ ಚೇಸ್ ಮಾಡೋಕ್ಕೆ ಶುರು ಮಾಡ್ತು ವಿವೇಕ್ ನಗರದ್ದೇ. ಇವನೇನು ಮಾಡ್ದ, ರಹೀಮ್ ಅಲಿ ಸ್ಕೆಚ್ ಮಾಡ್ಕೊಂಡ್ರು ಅಣ್ಣ ತಮ್ಮ, ರಹೀಮ್ ಅಲಿ ಮತ್ತು ಮುಬಾರಕ್ ಅಲಿ. ಇವರು ಭಾರಿ ನಟೋರಿಯಸ್ ಅಲ್ಲ. ಇವ್ರು ಸ್ಕೆಚ್ ಮಾಡ್ಕೊಂಡ್ರು ಏನಂತ, ನೀನು ಫಸ್ಟ್ ಖಾಲಿ ಮಾಡಿಬಿಡಿಲಿ, ನೀನು ಎಲ್ಲೋ ಯಾರಿಗೂ ಗೊತ್ತಿಲ್ಲದಾಗ ಎಲ್ಲರೂ ಒಂದು ಕಡೆ ಇರೋ, ಒಂದು ದಿವಸ ಸ್ಕೆಚ್ ಮಾಡಿ ಗೋಪಿಗೆ ಎತ್ಬಿಡೋದ ಅಂತ ಇವರು ಸ್ಟಾರ್ಟ್ ಮಾಡಿದ್ರು. ಬಿಟ್ಬಿಟ್ರು, ರಹೀಮ್ ಅಲಿ ಬಿಟ್ಬಿಟ್ಟ ವಿವೇಕ್ ನಗರ್. ಆ ರೀಸನ್ಗೆ ಅವನು ಯಾರಿಗೂ ಗೊತ್ತಿಲ್ಲದಂಗೆ ಬಂದು ಫ್ರೇಜರ್ ಟೌನಲ್ಲಿ ಮೋರ್ ರೋಡಲ್ಲಿ ಕಾರ್ಪೊರೇಷನ್ ಕ್ವಾರ್ಟರ್ಸಲ್ಲಿ ಸೇರ್ಕೊಂಬಿಟ್ಟ ಗುಟ್ಟಾಗಿ. ಯಾರಿಗೂ ಗೊತ್ತಿಲ್ಲ ಇದು. ಈಕೆ ಜೊತೆಲಿದ್ಲಲ್ಲ ಯಾರೋ ಎರಡನೇ ಹೆಂಡತಿ ಟೈಪು, ಈಕೆ ವಿವೇಕ್ ನಗರದಿಂದ ಮೋರ್ ರೋಡು ಫ್ರೇಜರ್ ಟೌನಿಗೆ ಬರೋದನ್ನ ಯಾರೋ ಫಾಲೋ ಮಾಡಿಬಿಟ್ರು. ಯಾರೋ ಉಮಾಶಂಕರ್ ಗೋಪಿ ಕಡೆ ಫಾಲೋ ಮಾಡಿಬಿಟ್ರು. ಫಾಲೋ ಮಾಡಿ ಮನೆಗೆ ಕಂಡಿಡ್ಕೊಂಬಿಟ್ರು ಮೋರ್ ರಸ್ತೆಯಲ್ಲಿ ಇದ್ದಿದ್ದನ್ನು. ಆಮೇಲೆ ಇವ್ರು ಯಾವಾಗ ಇಲ್ಲಿದ್ದ, ಒಂದು ದಿವಸ ಬಂದರು, ಹೊಡೆದ್ರು ಮೋರ್ ರಸ್ತೆ ಕ್ವಾರ್ಟರ್ಸಲ್ಲಿ, ಬಾಡಿ ಎತ್ತಕೊಂಡು ಹೋದರು. ಅಲ್ಲಿ ಒಂದು ಪೆಟ್ರೋಲ್ ಬಂಕ್ ಇದೆ, ಇಲ್ಲಿ ಆ ವಿವೇಕ್ ನಗರದಿಂದ ಸ್ವಲ್ಪ ಮುಂದೆ ಒಂದು ಕಿಲೋಮೀಟ್ರ್ ಆದಮೇಲೆ ಒಂದು ಪೆಟ್ರೋಲ್ ಬಂಕ್ ಇದೆ. ಅಲ್ಲಿ ಬಂದರು, 5 ಲೀಟ್ರ್ ಕ್ಯಾನಲ್ಲಿ ಪೆಟ್ರೋಲ್ ತುಂಬಿಸ್ಕೊಂಡ್ರು. ಪೆಟ್ರೋಲ್ ಬಂಕಲ್ಲಿ ತುಂಬಿಸ್ಕೊಂಡು ಹೋದರು. ಎಲ್ಲಿಗೆ ಹೊರತು ನಮ್ಮ ಹಾಲ್ನಾಯ್ಕನಹಳ್ಳಿ ಹತ್ರಕ್ಕೆ ಬಂದರು. ಅವನಿನ್ನೂ ಅರ್ಧ ಜೀವ ಇತ್ತಂತೆ ಆ್ಯಕ್ಚುಲಿ.
ಚೆನ್ನಾಗಿ ಕೊಚ್ಬಿಟ್ಟಿದ್ರು ಅವ್ನಿಗೆ. ಎಳ್ಕೊಂಬಂದ್ರೂ ಸಿಕ್ಕಾಪಟ್ಟೆ ಬ್ಲೀಡಿಂಗ್ ಆಗಿಬಿಟ್ಟಿತ್ತು. ಸೊ ಇನ್ನೇನು ಅವ್ನ ಮೂಮೆಂಟ್ ಇರಲಿಲ್ಲ, ಸ್ವಲ್ಪ ಪ್ರಾಣ ಇತ್ತು ಅಂತಾರೆ. ತಗೊಂಬಂದ್ರು, ಇಲ್ಲಿ ಪೆಟ್ರೋಲ್ ಹಾಕಿ ಸುಟ್ಬಿಟ್ರು. ಇದು ಮುಗೀತು, ಅಲ್ಲಿಗೆ ಬಾಡಿ ಐಡೆಂಟಿಫೈ ಆಯಿತು. ಇವರು ಎಲ್ಲ ಅಬ್ಸ್ಕಾಂಡಿಂಗ್ ಆಗ್ಬಿಟ್ರು. ಯಾರು? ಗೋಪಿ, ಉಮಾಶಂಕರ್ ಆ್ಯಂಡ್ ಗ್ಯಾಂಗ್ ಏನೇನಿದ್ರು ಒಂದು 7-8 ಜನ ಎಲ್ಲ ಅಬ್ಸ್ಕಾಂಡಿಂಗ್ ಆಗೋದು. ಸಾಂಗ್ಲಿಯಾನ ಸಾಹೇಬರು ಕಮಿಷನರ್. ನಾನು ಹೊಸದಾಗಿ ಹೋಗಿದ್ದೀನಿ, ನಾನು ಒಂದು 3 ದಿವಸ ಆಗಿದೆ ಹೋಗಿ. ಬಾಡಿ ಐಡೆಂಟಿಫೈ ಆಯಿತು. ಹೇಳಿದ್ವಿ ನಾವು ಕಮಿಷನರ್ಗೆ, ಸರ್ ಇವನು ರಹೀಮ್ ಅಲಿ ಸರ್ ಅಂತ. ರಹೀಮ್ ಅಲಿ ಮೇಲೆ ಇದ್ದೋ ಒಂದು 20 ಕೇಸ್ ಇದ್ದೋ. ರಹೀಮ್ ಅಲಿ ಮತ್ತು ಅವ್ನು ಮುಬಾರಕ್ ಅಲಿ ಮೇಲೆ ಒಂದು 20 ಕೇಸ್ ಇತ್ತು. ಇಲ್ಲಿ ಯಾವ ಮಟ್ಟಕ್ಕಾಯಿತು ಅಂದರೆ, ರಹೀಮ್ ಅಲಿನ ಗೋಪಿ ಹೊಡೆದ ಮೇಲೆ ಮುಬಾರಕ್ ಅಲಿ ಇದ್ನಲ್ಲ ಅವ್ರ ಅಣ್ಣ, ಅವನು ಇವನಿಗಿಂತ ನಟೋರಿಯಸ್. ಅವನು ಗಡ್ಡೆ ಎಲ್ಲ ಬಿಟ್ಬಿಟ್ಟ. ಅವನು ಮುಬಾರಕ್ ಅಲಿ ಏನಂತ, ಅವನು ಪ್ರತಿಜ್ಞೆ, ಅವ್ರದ್ದೆಲ್ಲ ಈ ಪಿಕ್ಚರ್ ಸ್ಟೈಲಲ್ಲಿ ಇರುತ್ತಲ್ಲ, ಪ್ರತಿಜ್ಞೆ ಮಾಡಿಬಿಟ್ಟ. ಅವನು ಏನಂತ, ನನ್ನ ತಮ್ಮನ್ನ ಹೊಡೆದಾಕಿದ್ದಾನೆ ರಹೀಮ್ ಅಲಿನ, ಅವನ್ನ ಗೋಪಿನ ಮುಗಿಸೋವರೆಗೆ ನಾನು ಈ ಗಡ್ಡ ತಲೆ ಕಟ್ ಮಾಡಿಸೋದಿಲ್ಲ ಅಂತ. ಅವನು ಅಲ್ಲಿಗಾಗಲೇ ನಾವು ಹೋಗಿ ಒಂದು 3 ದಿವಸ ಆಗಿತ್ತು. ಹಂಗೆ ಆಯ್ತಾ ಒಂದು 15 ದಿವಸ ಆಯಿತು, ನಮಗೇನು ಕ್ಲೂಸೇ ಇಲ್ಲ. ಇದು ಇನ್ಫಾರ್ಮೇಷನ್ ಇತ್ತು ನಮಗೆ, ಇವ್ರ ಅಣ್ಣ ಹೊಡಿತಾನೆ ಅವನಿಗೆ ಗೋಪಿಗೆ ಅಂತ. ಅದಕ್ಕೆ ಇನ್ನೊಂದು ಮರ್ಡರ್ ಆಗುತ್ತೆ, ಹೇಗೆ ಆಗುತ್ತೆ. ಇವನು ಕಾಯ್ತಾ ಇದ್ದಾನೆ, ಮುಬಾರಕ್ ಅಲಿ ಕಾಯ್ತಾ ಇದ್ದಾನೆ ಗೋಪಿ ಆ್ಯಂಡ್ ಗ್ಯಾಂಗ್ನ ಹೊಡೆಯೋಕ್ಕೆ. ನಮಗೆ ಏನು ಮಾಡಿದ್ರು ಕ್ಲೂಸ್ ಸಿಗ್ತಾಯಿಲ್ಲ ಎಲ್ಲಿದ್ದಾರೆ ಅಂತ. ಇವ್ರ ಗ್ಯಾಂಗ್ ಏನು ಪತ್ತೆ ಆಯಿತು, ಯಾಕೆಂದರೆ ನಾವು ಹಿಂದೆ ಕೇಸು ಯಾರ್ಯಾರ ಮೇಲೆ ಆಗಿತ್ತು, ಇವ್ರಿಗೆ ಆಪೋಸಿಟ್ ಗ್ಯಾಂಗ್ ಯಾರು, ಆಮೇಲೆ ವಿವೇಕ್ ನಗರಕ್ಕೆ ಹೋಗಿ ಎನ್ಕ್ವೈರಿ ಮಾಡಿದ್ವಿ ನಾವು. ಏನಾರು ಗಲಾಟೆ ಆಗಿತ್ತಾ ಎಲ್ಲ ಹೇಳಿದ್ರಲ್ಲ, ಬಾರಲ್ಲೇ ಗಲಾಟೆ ಆಗಿದ್ದು ಹೇಳಿದ್ರು, ಅದು ಹಾಸ್ಪಿಟ್ಲಿಗೆ ಗಲಾಟೆ ಆಗಿದ್ದು ಹೇಳಿದ್ರು, ಎಲ್ಲ ಕೇಸ್ ರಿಜಿಸ್ಟರ್ ಆಗಿದ್ದಾವೆ ಅವೆಲ್ಲ ಪೊಲೀಸ್ ಸ್ಟೇಷನಲ್ಲಿ. ಅಟೆಂಪ್ಟ್ ಎಲ್ಲ ಆಗಿತ್ತು, ಅದು ಕೇಸ್ ರಿಜಿಸ್ಟರ್ ಮಾಡಿದ್ರು, ಎಲ್ಲ ಹೇಳಿದ್ರು. ನಮಗೆ ಗೊತ್ತಾಗೋಯ್ತು, ಪಿಕ್ಚರ್ ಕ್ಲಿಯರ್ ಕಟ್ ಪಿಕ್ಚರ್ ಗೊತ್ತಾಗೋಯ್ತು. ಇದೇ ಗ್ಯಾಂಗು ಇವ್ರನ್ನ ಹೊಡೆದಿರೋದು ಅಂತ ಗೊತ್ತಾಯಿತು. ಹುಡುಕ್ತಾ ಇದ್ದೀವಿ, ಸಿಗ್ತಾ ಇಲ್ಲ ಅವರು. ಒಂದು ದಿವಸ ಗೋಪಿ ಉಮಾಶಂಕರ್ ಇದ್ರಲ್ಲ, ಉಮಾಶಂಕರು ನಟೋರಿಯಸ್. ಈ ಗ್ಯಾಂಗಲ್ಲಿ ಉಮಾಶಂಕರೇ ಮೇಯ್ನು. ಗೋಪಿ ಅವನೇನು ರೌಡಿ ಅಲ್ಲ, ಅವನು ಬಾರ್ ಓನರ್, ಬಿಸ್ನೆಸ್ ಮ್ಯಾನ್ ಅವನು. ಈ ಇನ್ಸಿಡೆಂಟ್ಗೆ ಉಮಾಶಂಕರ್ನ ಸಪೋರ್ಟ್ ತಗೊಂಡು ಹೊಡೆದಾಕಿದ್ದು ಇವ್ರನ್ನ. ಉಮಾಶಂಕರ್ ರೌಡಿ ಲಿಸ್ಟ್ ವಿವೇಕ್ ನಗರಲ್ಲಿ. ಅವನು ರೌಡಿ ಲಿಸ್ಟು, ಚಿನ್ನಬಾಬು ರೌಡಿ, ಆಮೇಲೆ ಬಂಡು ಅನ್ನೋನು ರೌಡಿ, ರವಿ ಅನ್ನೋನು ರೌಡಿ, ಇನ್ನೊಬ್ಬ ಜಾನ್ ಅನ್ನೋನು ರೌಡಿ. ಇವ್ರ ಗ್ಯಾಂಗೆಲ್ಲ ರೌಡಿಗಳೇ, ಎಲ್ಲ ವಿವೇಕ್ ನಗರ ರೌಡಿಗಳು, ಎಲ್ಲ ಸ್ಲಮ್ ಅವರು, ಎಲ್ಲ ರೌಡಿಗಳೇ ಇವರು. ಧರ್ಮರಾಯರು ಯಾರು ಇಲ್ಲ, ಎಲ್ಲ ಈ ಕೇಡಿಗಳೇ ಇವರು. ನನ್ನ ಮಕ್ಕಳು ಎಲ್ಲ ನೋನ್ ಅಫೆಂಡರ್ಸ್, ಎಲ್ಲ ರೌಡಿ ಶೀಟರ್ಸ್ ಇವರು. ಇವ್ರ ಮೇಲೆಲ್ಲ 10, 15, 20 ಕೇಸ್ ಇರೋರು, ಏನು 1-2 ಕೇಸ್ ಇರೋ ಜನ ಅಲ್ಲ ಇವರೆಲ್ಲ. ಉಮಾಶಂಕರ್ ಅಂದರೆ ಅವನು ನಟೋರಿಯಸ್. ಅವನು ಉಮಾಶಂಕರ್ದು ಒಂದು ಸ್ಟೋರಿ ಹೇಳ್ತೀನಿ ಆಮೇಲೆ. ಇದಾದ್ಮೇಲೆ ಇವರು ಅಬ್ಸ್ಕಾಂಡಿಂಗ್ ಆದರು. ಉಮಾಶಂಕರ್ ರಿಲೇಟಿವ್ ಒಬ್ಳಿದ್ಲು, ಅವಳನ್ನ ಸ್ವಲ್ಪ ನಾವು ಟ್ರ್ಯಾಪ್ ಮಾಡಿದ್ವಿ. ಉಮಾಶಂಕರ್ ಎಲ್ಲಿದ್ದಾನೆ ಏನು ಎಲ್ಲ ಸ್ವಲ್ಪ ಇಂಡೈರೆಕ್ಟಾಗಿ ಯಾರಿಗೂ ಗೊತ್ತಿಲ್ಲದಂಗೆ ಯಾವುದೋ ಒಂದು ಲಿಂಕ್ ತಗೊಂಡು ಕೇಳ್ಕೊಂಡ್ರೆ ಏನಾಗೋಯ್ತು, ಉಮಾಶಂಕರ್ ಆ್ಯಂಡ್ ಗೋಪಿ ಒಟ್ಟು ಇವರು 7-8 ಜನ ಗ್ಯಾಂಗ್, ಇವರೆಲ್ಲ ತಮಿಳ್ನಾಡಲ್ಲಿದ್ದಾರೆ ಅಂತ ಒಂದು ಇನ್ಫಾರ್ಮೇಷನ್ ಬಂತು. ಎಲ್ಲಿ ಅಂತ ಹೋಗ್ತೀರಿ ತಮಿಳ್ನಾಡಿಗೆ. ಫೈನಲ್ ಆಗಿ ಏನಾಯಿತು, ಒಂದು ದಿವಸ ಈ ಅಮ್ಮ ನಂಬರು ನಮ್ಮ ಹತ್ರ ಇತ್ತು, ನಮ್ಮ ನಂಬರ್ ಆ ಅಮ್ಮನ ಕೊಟ್ಟಿದ್ವಿ ನಾವು. ಏನಾದರೂ ಇನ್ಫಾರ್ಮೇಷನ್ ಸಿಕ್ಕಿದ್ರೆ ಹೇಳಮ್ಮ ಅಂತ. ಒಂದು ದಿವಸ ನಾವು ಮಧ್ಯಾಹ್ನ 3:15, 3:30 ನಾನು ಸ್ಟೇಷನಲ್ಲಿ ಕೂತಿದ್ದೆ. ಒಂದು ಫೋನ್ ಬಂತು, ಈ ಅಮ್ಮನ ಫೋನ್. ಸರ್, ತಮಿಳ್ನಾಡಿಂದ ಒಬ್ಬ ಬಂದಿದ್ದಾನೆ, ವೈಟ್ ಶರ್ಟ್ ಹಾಕಿದ್ದಾನೆ. ಅವನು ಈಗ ಉಮಾಶಂಕರ್ ಕಡೆಯವ್ರ ಹತ್ರ 15,000 ರೂಪಾಯಿ ದುಡ್ಡು ತಗೊಂಡು ಬಸ್ ಹತ್ತಿದ್ದಾನೆ. ತಮಿಳ್ನಾಡು ಬಸ್ಸು, ಹೊಸೂರು ರೂಟಲ್ಲಿ ಬಸ್ ಹೋಗ್ತಾ ಇದೆ. ಇಷ್ಟೇ ಇನ್ಫಾರ್ಮೇಷನ್ ನಮಗೆ. ತಮಿಳ್ನಾಡು ಬಸ್ಸು ಹೊಸೂರು ರೂಟಲ್ಲಿ ಹೋಗುತ್ತೆ. ಇವನು ಮನೆ ಬಿಟ್ಟಿದ್ದಾನೆ, ಈಗ ತಮಿಳ್ನಾಡಿಗೆ ಹೋಗ್ತಾ ಇದ್ದಾನೆ ಈಗ ದುಡ್ಡು ತಗೊಂಡು ಅಂತ. ತಮಿಳ್ನಾಡು ಅಂದ್ರೆ ಗೊತ್ತಲ್ಲ ನಮ್ಗೆ ಹೊಸೂರು ರೂಟು ಅಂತ. ಇಮ್ಮಿಡಿಯೇಟಾಗಿ ನಾವು ಜೀಪ್ ತಗೊಂಡ್ವಿ, ಸಿಕ್ಕ ನಮ್ಮ ಕ್ರೈಮ್ ಸ್ಟಾಫೆಲ್ಲ ಕೂರಿಸ್ಕೊಂಡ್ವಿ, ಬರ್ರಂತ ಹೋದ್ವಿ. ಎಲ್ಲಿಗೋದ್ವಿ, ಕೋರ್ಮಂಗ್ಲ ಇದಿದೆಯಲ್ಲ, ಅಲ್ಲಿಂದ ಮುಂದೆ ಒಂದು ಟೋಲ್ ಇದೆಯಲ್ಲ, ಮಡಿವಾಳ ಟೋಲ್ ಇದೆಯಲ್ಲ, ಆ ಟೋಲ್ ಹತ್ರ ಹೋಗಿ ಜೀಪ್ ನಿಲ್ಸ್ಕೊಂಡ್ವಿ. ಜೀಪ್ ನಿಲ್ಸ್ಕೊಂಡು ಒಂದು 2-3 ಬಸ್ ಅಟ್ ಎ ಟೈಮ್ ನಿಲ್ಲಿಸ್ಬಿಟ್ವಿ ತಮಿಳ್ನಾಡು. ಎಲ್ಲ ಬಸ್ಗೂ 3-4 ಜನ ಹತ್ಸೋದು. ವೈಟ್ ಶರ್ಟನ್ನು ನೋಡಿ ಇನ್ನೊಂದು ಹೇಳಿದ್ಲೋಳು, ಈ ವೈಟ್ ಶರ್ಟಿಂದ ಇಲ್ಲಿಗೆ ಕಾಲರ್ ಮೇಲೆ ಖರ್ಚಿ ಹಾಕಿದ್ದಾನೆ ಅಂತ ಹೇಳಿದ್ವಿ. ವೈಟ್ ಶರ್ಟರೆಲ್ಲರೂ ಹಿಡ್ಕೊಂಬಿಡಿ, ಫಸ್ಟು ಯಾರ್ಯಾರು ಕಾಲರ್ ಶರ್ಟ್ ಇದೆ ಅವರ ಹಿಡ್ಕೊಳ್ಳಿ. ರೈತರು ಇಲ್ಲಿ ಕಾಲರ್ ಗಲೀಜಾಗಬಾರ್ದು ಅಂತ ಈ ತಮಿಳ್ನಾಡವ್ರು ಜಾಸ್ತಿ ಹಾಕ್ತಾರೆ, ವೈಟ್ ಆ್ಯಂಡ್ ವೈಟ್ ಹಾಕೋರು. ನೋಡಿದ್ರೆ ವೈಟ್ ಶರ್ಟರ್ ಸಿಕ್ಕಿದ್ರು, ಬಟ್ ಇವನ್ ಸಿಕ್ಕಲಿಲ್ಲ. ಯಾರು ಖರ್ಚೀಫ್ ಹಾಕಿರೋನು ಸಿಕ್ಕಿಲ್ಲ. ಅಕಸ್ಮಾತ್ ಖರ್ಚೀಫ್ ತೆಗೆದುಬಿಟ್ಟಿದ್ರೆ, ಹಾಗಾಗಿ ಹಿಡ್ಕೊಳ್ಳಿ ನೋಡೋಣ ಅಂತ ಒಂದು 5-6 ಜನ ಹಿಡ್ಕೊಂಬಿಟ್ವಿ 2-3 ಬಸ್ಸಿಂದ. ನಮ್ಮನ್ನ ಯಾಕೆ ಹಿಡ್ಕೊತೀರಿ ಸರ್, ಒಳ್ಳೆ ಗ್ರಾಚಾರ ಆಯ್ತು, ನಾವೆಲ್ಲ ಊರಿಗೆ ಹೋಗ್ತಾ ಇದ್ವಿ, ಹಂಗೆ ಹಿಂಗೆ ಅಂದರು. ಜೋಬೆಲ್ಲ ನೋಡಿದ್ವಿ,
ಯಾಕೆಂದರೆ 15,000 ರೂಪಾಯಿ ಇರಬೇಕಲ್ಲ, ಹೇಳಿದ್ಲಲ್ಲ ಅಮ್ಮ. ಜೋಬ್ ನೋಡಿದ್ರೆ ಯಾರ ಹತ್ರನೂ ಅಷ್ಟು ದುಡ್ಡಿಲ್ಲ, 1,500 ಹಿಂಗೆಲ್ಲ ಇತ್ತು ಪಾಪ. ಸರಿ ಬಿಟ್ಟು ಕಳಿಸಿದ್ವಿ. ಇನ್ನೊಂದು ಬಸ್ ಬಂತು, ಇನ್ನೊಂದು ಬಸ್ ಹತ್ತಿದ್ವಿ, ನಿಲ್ಲಿಸಿ. ಇವನು ಮಧ್ಯ ಸೀಟಲ್ಲಿ, ನಾನು ಹಿಂದ್ಲಿಂದ ಹತ್ತಿದೆ, ನಮ್ಮ ಪೊಲೀಸರ ಮುಂದ್ಗಡೆಯಿಂದ ಒಂದಿಬ್ಬರು ಹತ್ತಿದ್ರು. ಹಿಂದ್ಗಡೆಯಿಂದನೇ ಕಾಣ್ತಾ ಇತ್ತು ಕರ್ಚೀಫು, ಒಂಥರ ಬ್ಲೂ ಕಲರ್ ಕರ್ಚೀಫು, ವೈಟ್ ಇದ್ರ ಮೇಲೆ ಹಾಕ್ಬಿಟ್ಟಿದೆ. ಹಿಡ್ಕೊಂಡ್ವಿ ಅವನಾಗ. ಹಿಡ್ಕೊಂಡ ತಕ್ಷಣ ಕರ್ಕೊಂಬಂದ್ವಿ. ಫಸ್ಟ್ ಚೆಕ್ ಮಾಡಿದ್ರೆ ಕರೆಕ್ಟ್ 14,000 ಚಿಲ್ಲರೆ ಇತ್ತು. ಬಸ್ಗೆ ಒಂದು 100 ರೂಪಾಯಿನೂ ಕೊಟ್ಟಿದ್ದ ಅವನು. 100 ರೂಪಾಯಿ 50 ಅಷ್ಟೋ ಕೊಟ್ಟಿದ್ದ. ಚಿಲ್ಲರೆ ಎಲ್ಲ ಇತ್ತು, ಸ್ವಲ್ಪ ಟ್ಯಾಲಿ ಆಯಿತು. ಅವನು ಹಿಡ್ಕೊಂಡು ಕರ್ಕೊಂಬಂದ್ವಿ. ಅವನು ಕೂಗಾಡ್ಬಿಟ್ಟ ಅಲ್ಲಿ, ಸರ್ ಏನು ಸರ್ ನೀವು ಅಪ್ಪಡಿ ಸರ್ ಇಪ್ಪಡಿ ಸರ್ ಅಂತ ತಮಿಳಲ್ಲಿ ದಬಾಯಿಸ್ಬಿಟ್ಟ. ಅವನು ಆ್ಯಕ್ಚುಲಿ CR ರಿಟೈರ್ಡ್ ಕಾನ್ಸ್ಟೇಬಲ್ ಅಲ್ಲಿ ತಮಿಳ್ನಾಡು. ಆರ್ಮ್ಡ್ ರಿಸರ್ವ್ ಫೋರ್ಸ್ ಇರ್ತದಲ್ಲ ತಮಿಳ್ನಾಡಲ್ಲಿ, ಅದ್ರದ್ದು ಕಾನ್ಸ್ಟೇಬಲ್, ರಿಟೈರ್ಡ್ ಕಾನ್ಸ್ಟೇಬಲ್ ಅವನು. ಆಮೇಲೆ ನಾನು ಹೇಳಿದೆ, ನಾವು ಮಫ್ಟಿಲಿದ್ವಲ್ಲ, ನಾನು ಯೂನಿಫಾರ್ಮಲ್ಲಿ ಇರಲಿಲ್ಲ, ನಮ್ಮ ಪೊಲೀಸರು ಎಲ್ಲ ಮಫ್ಟಿಲಿ ಅರ್ಜೆಂಟಿಗೆ ಊಟದ ಟೈಮ್ ಅದು, ನಾವು ಮಫ್ಟಿಲಿದ್ದವು. ಆಮೇಲೆ ಕೇಳಿದಾಗ ಲಾಸ್ಟಿಗೆ ಸರ್ ಹಿಂಗೆ ಅಂತ ಸ್ಟೇಷನ್ಗೆ ಕರ್ಕೊಂಬಂದು ಎನ್ಕ್ವೈರಿ ಮಾಡಿದ್ವಿ. ಅವನು ಒಬ್ಬನೇ ಇದ್ದಿದ್ದು, ಬಾಕಿ ಬಸ್ ಕಳಿಸ್ಬಿಟ್ವಿ ನಾವು, ಕನ್ಫರ್ಮ್ ಆಗೋಯ್ತು ಇವನೇ ಅಂತ. ಖರ್ಚೀಫು 15,000 ಟ್ಯಾಲಿ ಆಯ್ತಲ್ಲ ಸ್ವಲ್ಪ. ಇವನಿಗೆ ಹೇಳ್ಕೊಂಬಂದ್ವಿ, ಸ್ವಲ್ಪ ಬಿಟ್ವಿ ಇವನಿಗೆ. ಅದ್ರವರೆಗೂ ನಮಗೆ ರೋಪ್ ಆಗ್ತಿದ್ದ ಅವನು. ನಾನು ನನ್ನ ಯಾಕೆ ಹಿಡ್ಕೊತೀರಿ ಸರ್ ನೀವು ಅಂತ. ಯಾವಾಗ ಒದೆ ಬಿತ್ತು ಸರ್, ಉಮಾಶಂಕರನ ಕಡೆ ನಾನು, ಉಮಾಶಂಕರು ಗೋಪಿ ಎಲ್ಲ ಒಂದು ಲಾಡ್ಜಲ್ಲಿ ಇದ್ದಾರೆ ಸರ್. ಆ ಲಾಡ್ಜ್ ಗೊತ್ತಿಲ್ಲ ನನಗೆ, ಅಡ್ರೆಸ್ ಗೊತ್ತಿಲ್ಲ, ಬಟ್ ಇದ್ದಾರೆ ಟೌನ್ನಲ್ಲಿ, ತಮಿಳ್ನಾಡು ಪಕ್ಕ ಯಾವುದೋ ಒಂದು ತಾಲೂಕು ಹೆಡ್ ಕ್ವಾರ್ಟ್ರಲ್ಲಿ ಅಲ್ಲಿದ್ದಾರೆ. ಇವತ್ತು ನನ್ನ ದುಡ್ಡು ಥರ ಕಳಿಸಿದ್ದಾರೆ. ಮಧ್ಯರಾತ್ರಿ 4:04 ಒಳಗೆ ಒಂದು ಮನೆ ಇದೆ ನಮ್ಮ ರಿಲೇಟಿವ್ದು, ನಾನು ಅಲ್ಲಿರೋಕ್ಕೆ ಹೇಳಿದ್ದಾರೆ. ನನ್ನ ಹತ್ರ ಬಂದು ದುಡ್ಡು ತಗೊಂಡು ಹೋಗ್ತಾರೆ ಸಾರು, ಒಬ್ಬರು ಇಬ್ಬರು ಅಂತ ಹೇಳಿದೆ. ಅವತ್ತು ಆ್ಯಕ್ಚುಲಿ SP ಅಣ್ಣೇಗೌಡರು ಸತ್ತೋಗಿದ್ರು ಪಾಪ. ದ ಸೇಮ್ ಡೇ ನಮ್ಮೂರ ಪಕ್ಕದವರು SP ಅಣ್ಣೇಗೌಡರು, ಅವ್ರದ್ದು ಏನಾಗ್ಬಿಟ್ಟಿತ್ತು, ದಾವಣಗೆರೆಲ್ಲ ಎಲ್ಲೋ IBಲಿ ಇನ್ವೆಸ್ಟಿಗೇಷನ್ಗೆ ಹೋದಾಗ AC ಹೊಗೆ ಬಂದು ಅದನ್ನು ಕುಡಿದು ಪಾಪ ಅವ್ರು ಸತ್ತೋಗಿದ್ರು. ಡೆಡ್ ಬಾಡಿ ತಂದಿದ್ರು ನಮ್ಮೂರ ಪಕ್ಕದವ್ರು. ಇವನ್ನ ಹಿಡ್ಕೊಂಬಿಟ್ಟಿದ್ದೀನಿ. ಅವ್ರದ್ದು ವಸಂತ ನಗರಲ್ಲಿ ಕ್ವಾರ್ಟರ್ಸ್ಗೆ ಡೆಡ್ ಬಾಡಿ ಬಂದಿದೆ. ನನಗೆ ನೋಡೋಕ್ಕೆ ಹೋಗಬೇಕು. ನಾನು ನಮ್ಮೂರ ಪಕ್ಕದವರು, ನಮ್ಗೆ ಭಾರಿ ಹತ್ತಿರದವ್ರು ಅವರು. ಅವ್ರ ಜೊತೆ ಡೆಡ್ ಬಾಡಿ ಜೊತೆ ನಾನು ಊರಿಗೆ ಹೋಗಬೇಕು. ಇಲ್ಲಾಂದ್ರೆ ನಮ್ಮ ಊರ ಕಡೆಯವರೆಲ್ಲ ಸ್ವಲ್ಪ ತಪ್ಪು ತಿಳ್ಕೊಳ್ತಾರೆ, ಏನಪ್ಪ ಪಕ್ಕದೂರವರು ಬಂದಿಲ್ಲ ಅಂತ. ಆಮೇಲೆ ನಾನೇನು ಮಾಡಿದೆ, ಮನೆ ಹತ್ರಕ್ಕೆ ಹೋದೆ, ಅವರೆಲ್ಲರನ್ನೂ ಮಾತಾಡ್ಸ್ಕೊಂಡೆ. ಇವನ್ನ ಇಟ್ಕೊಂಡ್ಬಿಟ್ಟಿದ್ವಿ, ಸ್ಟೇಷನಲ್ಲಿ ಇಟ್ಕೊಂಡ್ಬಿಟ್ಟಿದ್ವಿ. ಕಮಿಷನರ್ಗೆ ಹೇಳ್ಬಿಟ್ಟಿದ್ದೀನಿ ನಾನು, ರಾಜೇಂದ್ರ ಬೇಗ ಹೊಟ್ಬಿಡಿ ನೀವು ಅಲ್ಲಿ ಹೋಗಿ ಅವ್ರನ್ನ ನೈಟೇ ಇವತ್ತು ಸೆಕ್ಯೂರ್ ಮಾಡಬೇಕು ಅಂತ. ನಾವು ತಮಿಳ್ನಾಡಿಗೆ ಹೋಗ್ಬೇಕಲ್ಲ, ಮಧ್ಯರಾತ್ರಿಗೆ ಬರ್ತಾನೆ ಇವನು ಮನೆಗೆ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಹೋಗೋಕ್ಕೆ. ಅವ್ನು ಹಿಡ್ಕೊಂಡ್ರೆ ಗೊತ್ತಾಗೋದು ನಮ್ಗೆ ಲಾಡ್ಜು, ಇಲ್ಲಾಂದರೆ ಇವನಿಗೆ ಲಾಡ್ಜ್ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾನೆ. ಲಾಸ್ಟ್ಗೆ ಹೋಗಿ ಮಾತಾಡ್ಸ್ಕೊಂಡ್ವಿ. ನೈಟೇ ತಮಿಳ್ನಾಡು ಬಿಟ್ವಿ. ಹೋದ್ವಿ, ಒಳಗಡೆ ಸೇರ್ಕೊಂಬಿಟ್ವಿ, ಮನೆ ಒಳಗಡೆ, ಅವ್ನ ಮನೆ ಒಳಗಡೆ ಸೇರ್ಕೊಂಬಿಟ್ವಿ. ತಮಿಳ್ನಾಡು ಅಂದರೆ ಹೊಸೂರಿಂದ ಒಂದು 60-70 ಕಿಲೋಮೀಟ್ರು, ಒಂದು ಹೋಬಳಿ ಹೆಡ್ ಕ್ವಾರ್ಟರ್ ಅದು. ಕೃಷ್ಣಗಿರಿ ಅಕ್ಕಪಕ್ಕ, ನಾಟ್ ಕೃಷ್ಣಗಿರಿ ಅಕ್ಕಪಕ್ಕ ಒಂದು ಹೋಬಳಿ ಹೆಡ್ ಕ್ವಾರ್ಟರ್ ಅದು. ಅಲ್ಲಿ ಒಂದು ಲಾಡ್ಜಲ್ಲಿ ಇದ್ದಾರೆ ಅಂತ ಇನ್ಫಾರ್ಮೇಷನ್ನು. ನಾವು ಯಾವ ಲಾಡ್ಜು ಅಂತ ಹುಡ್ಕೋದು. ಬಟ್ ಇವನು 4ರಿಂದ 4:15 ನಮ್ಮ ಮನೆಗೆ ಬಂದು ದುಡ್ಡು ತಗೊಂಡೋಗ್ತಾರೆ ಅಂತ ಹೇಳಿದ್ನಲ್ಲ. ಒಳಗಡೆ ಇವನು ಲಾಕ್ ಮಾಡ್ಕೊಂಡ್ವಿ. ಒಳಗಡೆ ಒಂದು 2 ರೂಮ್ ಇದ್ದು, 2 ರೂಮಲ್ಲಿ 2 ಜನ ಎಲ್ಲ ಕೂತ್ಕೊಂಡ್ವಿ. ಬಟ್ ನಮ್ಗೊಂದು ಇನ್ಫಾರ್ಮೇಷನ್ನು, ಗೋಪಿ ಹತ್ರ ಇಂಪೋರ್ಟೆಡ್ ರಿವಾಲ್ವರ್ ಇತ್ತು, ಲೈಸೆನ್ಸ್ಡ್ ರಿವಾಲ್ವರ್. ಇಂಪೋರ್ಟೆಡ್ ರಿವಾಲ್ವರು ನಾವು ಡಾಕ್ಯುಮೆಂಟ್ ಎಲ್ಲ ವೆರಿಫೈ ಮಾಡಿದಾಗ, ಮನೆಗೆಲ್ಲ ಚೆಕ್ ಮಾಡಿದಾಗ ರಿವಾಲ್ವರ್ ಇಲ್ಲ. ಅಂದರೆ ಅದರ ಅರ್ಥ ಏನು, ಗೋಪಿ ರಿವಾಲ್ವರ್ ತಗೊಂಡೋಗಿದ್ದಾನೆ, ಕ್ಯಾರಿ ಮಾಡಿದ್ದಾನೆ ಅಂತ. ಸರಿ, ನಾವು ಇವನ ಹತ್ರ ರಿವಾಲ್ವರ್ ಇದ್ದು, ಅವನೇ ಬಂದುಬಿಟ್ರೆ ಅಕಸ್ಮಾತು ರಿವಾಲ್ವರ್ ಇಟ್ಕೊಂಡು ಬಂದು ಏನಾದ್ರು ಹೆಚ್ಚು ಕಡಿಮೆ ಆಗುತ್ತೆ ಅಂತೇಳಿ ನಾವು ಎಲ್ಲ ರಿವಾಲ್ವರ್ ಎಲ್ಲ ಲೋಡ್ ಮಾಡ್ಕೊಂಡು, ಆ ರೂಮಲ್ಲಿ ಒಂದಿಬ್ಬರು, ಈ ರೂಮಲ್ಲಿ ಒಂದಿಬ್ಬರು, ನಮ್ಮ ಕಾರನ್ನು ದೂರ ನಿಲ್ಲಿಸಿ ಮನೆಯಿಂದ ಹೊರಗಡೆ ಮರದ ಹತ್ರ ಸುಮ್ಮನೆ ಯಾರೋ ರೋಡಲ್ಲಿ ಹೋಗೋರಂಗೆ ಪಂಚಾಯಲ್ಲಿ ಒಂದಿಬ್ಬರು ಹಿಂಗೆಲ್ಲ ಮಾಡ್ಕೊಂಡು ಕವರ್ ಮಾಡ್ಕೊಂಡಿದ್ವಿ. 4 ಗಂಟೆ ಆಯಿತು, 4:15 ಆಯಿತು, 5 ಗಂಟೆ ಆಯಿತು, ಬೆಳಿಗ್ಗೆ ಆಯಿತು. ಯಾರೂ ಬರಲಿಲ್ಲ. ನಮಗೂ ತಲೆ ಕೆಡ್ತು. ಇವನು ಸುಳ್ಳು ಹೇಳಿದ್ದ ನಮಗೆ, ಈ ಪಾರ್ಟಿ, ಈ ಖರ್ಚೀಫ್ ಪಾರ್ಟಿ. ಅವನಿಗೆ ಹೊರಗಡೆ ಕರ್ಕೊಂಡೋದ್ವಿ. ಇಲ್ಲೆಲ್ಲೋ ಫೀಲ್ಡಿಗೆ ಕರ್ಕೊಂಡೋಗಿ ಸರಿ ರಿಪೇರಿ ಮಾಡಿದ್ವಿ. ಆಗ ಹೇಳ್ಬಿಟ್ಟ ಅವನು, ಸರ್ ತಪ್ಪಾಯಿತು ಸರ್, ಬಿಟ್ಬಿಡಿ ನನ್ನನ್ನು, ನಾನು ಲಾಡ್ಜ್ ತೋರಿಸ್ತೀನಿ. ಅವನೇ ತಪ್ಪಿಸಿದ್ದು. ಸರಿಗೆ ಬಿತ್ತೋ, ಕಾಲಿಗೆ ಕೈಗೆ ಎಲ್ಲ ಸರಿಗೆ ಕೊಟ್ಟ ಮೇಲೆ ಅಲ್ಲೊಂದು ರೌಂಡ್ ಆಯ್ತು ಅವನಿಗೆ, ಇಲ್ಲೊಂದು ರೌಂಡ್ ಆಗಿತ್ತು. ಸೆಕೆಂಡ್ ರೌಂಡ್ ಆದಮೇಲೆ ಹೇಳ್ಬಿಟ್ಟ ಅವನು, ಸರ್ ಬೇಡ ಸರ್, ಹೊಡಿಬೇಡಿ, ನನಗೆ ತೋರಿಸ್ತೀನಿ ನೋಡಿರಿ ಸರ್ ಅಂತ. ಲಾಡ್ಜ್ಗೆ ಹೋಗೋಕ್ಕಿಂತ ಮುಂಚೆ ಒಂದಾಯಿತು, ಹೇಳ್ತೀನಿ. ಬಸ್ ಸ್ಟ್ಯಾಂಡ್ ಸರೌಂಡಿಂಗ್ಸಲ್ಲೇ ಲಾಡ್ಜ್ಗಳು ಜಾಸ್ತಿ. ಆ ಬಸ್ ಸ್ಟ್ಯಾಂಡ್ ಪಾಸ್ ಆಯ್ತಿದ್ದಾಗ ಏನಾಗ್ಬಿಡ್ತು, ಇವನು ಪರಿಚಯ ಅಷ್ಟೋ ಯಾರೋ ಸಿಕ್ಬಿಟ್ಟ.
ಇವನು ಲಾಡ್ಜ್ ತೋರ್ಸಕ್ಕೆ ಕರ್ಕೊಂಡು ಹೋಗ್ತಿದ್ದಾಗ ರಿಟೈರ್ಡ್ ಕಾನ್ಸ್ಟೇಬಲ್ ಪರಿಚಯಸ್ಥ ಒಬ್ಬ ಸಿಕ್ಬಿಟ್ಟ. ಅವ್ನು ಸಿಕ್ಕಿದ್ರೆ ಅವ್ನು ಸಿಕ್ಕಿದ ಮೇಲೆ ಕೂಗಾಡಕ್ಕೆ ಶುರು ಮಾಡ್ಬಿಟ್ಟು, ಕರ್ನಾಟಕದವರು ನಾನು ಹಿಡ್ಕೊಂಡು ಹೋಗ್ತಾ ಇದ್ದಾರೆ, ಹಂಗೆ ಹಿಂಗೆ ಏನು ಮಾಡಿದ್ರು ಬಿಡ್ತಾ ಇಲ್ಲ, ಹಂಗೆ ಹಿಂಗೆ ಅಂತ ಕೂಗಾಡ್ಬಿಟ್ಟ. ಬಸ್ ಸ್ಟ್ಯಾಂಡಲ್ಲಿ ಜನ ಸೇರ್ಕೊಂಡ್ಬಿಟ್ರು. ಬಟ್ ನಮ್ಮ ಅದೃಷ್ಟಕ್ಕೆ ಇನ್ನು ಬೆಳಗಿನ ಜಾವ ಅದು 5:30, 5:45, 6 ಗಂಟೆ ಇರ್ಬೋದು. ಈ ತಮಿಳ್ನಾಡಲ್ಲಿ ಸ್ವಲ್ಪ ನಮಗೂ ಅವ್ರಿಗೂ ಇದಲ್ವಾ, ಒಂಥರ ಡಿಫ್ರೆನ್ಸ್ ಇತ್ತು ಆಗಿನ್ನೂ. ಆಮೇಲೆ ಒಬ್ಬ ಕಾನ್ಸ್ಟೇಬಲ್ ಬೀಟ್ ಡ್ಯೂಟಿ ಇರ್ತಾರಲ್ಲ, ನೈಟ್ ಇರೋನು, ಬೆಳಿಗ್ಗೆ ಅವ್ನು 7-7:30 ಇರ್ತಾನಲ್ಲೇ ಬಸ್ ಸ್ಟ್ಯಾಂಡಲ್ಲಿ. ಅವ್ನು ಬಂದ ಯೂನಿಫಾರ್ಮಲ್ಲಿ. ಆಮೇಲೆ ಅಪ್ಪಡಿ ಹಂಗೆ ಹಿಂಗೆ ಅಂತ. ಆಗ ನಾನು ನನ್ನ ID ಕಾರ್ಡ್ ತೋರಿಸಿ, ನಾನು ಇನ್ಸ್ಪೆಕ್ಟ್ರಪ್ಪ, ಬೆಂಗಳೂರಿಂದ ಬಂದಿದ್ದೀನಿ, ಸ್ವಲ್ಪ ತಮಿಳಲ್ಲಿ ಹೇಳಿದೆ ಅವನಿಗೆ. ಅವ್ನು ಕನ್ವಿನ್ಸ್ ಅದೇನು ಸಾಹೇಬ್ರಿಗೆ ಅದೇನಿದೆ ಅವ್ರ ಕೆಲಸ ಮಾಡಿಕೊಡು, ಇಲ್ಲ ಅಂದ್ರೆ ನೀನು ಜೈಲಿಗೆ ಕಳಿಸ್ಬಿಡ್ತೀನಿ, ಹಂಗೆ ಹಿಂಗೆ ಅಂತ ರೋಪ್ ಹಾಕ್ಬಿಟ್ಟ ತಮಿಳಲ್ಲಿ. ಆಗ ಅವನು ಯಾರು ಬಂದಿದ್ನಲ್ಲ, ಕೂಗಾಡುತ್ತಿದ್ನಲ್ಲ, ಅವನಿಗೆ 1-2 ಬಿಟ್ಟು ತಮಿಳ್ನಾಡು ಪೊಲೀಸು ಕಳಿಸ್ತಾ ಅವನ್ನ. ಹೋಗಿ ನೀನು ಸರ್, ನೀವು ಇವ್ನು ಕರ್ಕೊಂಡೋಗಿ, ಅದೆಲ್ಲಿ ನಮಗೇನು ತೋರಿಸ್ಬಿಟ್ರು ಸಾಕು ಅನ್ನಂಗೆ ಆಗ್ಬಿಟ್ಟಿದೆ, ಇಲ್ಲೆಲ್ಲ ಗಲಾಟೆ ಆಗ್ಬಿಡ್ತು, ಇನ್ನು ಅಲರ್ಟ್ ಆಗಿಬಿಟ್ಟು ಯಾವನಾರು ಒಬ್ಬ ಅವ್ರ ಕಡೆನೂ ಕೆಳಗಡೆ ಇದ್ದು ಗೊತ್ತಾಗ್ಬಿಟ್ರೆ, ಇದು ಆ ಬಸ್ ಸ್ಟ್ಯಾಂಡ್ಗೆ ಅಲ್ಲಿ ಕಾಣಿಸ್ತಾ ಇದೆ ಲಾಡ್ಜು. ಇಮ್ಮಿಡಿಯೇಟಾಗಿ ಹೋದ ತಕ್ಷಣ ರಿಸೆಪ್ಷನ್ ಇಷ್ಟಿಗೆ ಹೇಳಿದ್ವಿ, ಎಷ್ಟು ರೂಮ್ ಇದ್ದಾವೆ? 8 ರೂಮೋ 9 ರೂಮೋ ಇದ್ದು. ಯಾರು ಎಷ್ಟು ಜನ ಇದ್ದಾರೆ ಸರ್ ನಮಗೆ ಗೊತ್ತಿಲ್ಲ, ಕನ್ನಡದಲ್ಲಿ ಮಾತಾಡ್ತಾರೆ ಅವರು. ಒಂದು 5 ರೂಮಲ್ಲಿ ಇದ್ದಾರೆ ಸರ್, ಒಂದೊಂದು ರೂಮಲ್ಲಿ ಇಬ್ಬಿಬ್ರು ಇದ್ದಾರೆ, ಒಂದು ರೂಮಲ್ಲಿ ಮಾತ್ರ ಒಬ್ಬ ಇದ್ದಾನೆ. ಯಾರು ಇದ್ರು? ಒಬ್ಬ ಗೋಪಿ. ಅವನು ಹೆಂಗಿದ್ದಾನೆ ಅವ್ನು ನೋಡೋಕ್ಕೆ, ರೂಮ್ ವೆಯ್ಟರ್ಸ್ ಅವರು ಇವರು ಸರ್ವ್ ಮಾಡೋರೆಲ್ಲನೂ ಕರೆದು ಕೇಳಿದ್ವಿ. ಸ್ವಲ್ಪ ಫೇರ್ ಆಗಿದ್ದಾನೆ ಸರ್, ಚೆನ್ನಾಗಿದ್ದಾನೆ ಸ್ಟೌಟಾಗಿ, ಅವನು ಒಂದೇ ರೂಮಲ್ಲಿದ್ದಾನೆ. ಮೋಸ್ಟ್ಲಿ ಅವ್ನು ಗೋಪಿ ಅಂತ ಗೊತ್ತಾಯ್ತು ನಮಗೆ. ಅವನೇ ಇಂಪಾರ್ಟೆಂಟ್ ನಮಗೆ. ಉಮಾಶಂಕರ್ ಹೋದ್ವಿ. ಈಗ ನಾವು ಬಾಗಿಲು ತಟ್ಟಿದ್ರೆ ಅವ್ನು ರಿವಾಲ್ವರ್ ತಗೊಂಡೆ ಹೊರಗಡೆ ಬರೋದು. ಅವನು ಇಂಪಾರ್ಟೆಂಟ್ ರಿವಾಲ್ವರ್ ಅಂದರೆ ವೆರಿ ಶಾರ್ಟ್ ಹ್ಯಾಂಡಿ ರಿವಾಲ್ವರ್ ಅದು. ಏನು ಮಾಡಿದ್ವಿ, ಇನ್ನೂ ಎದ್ದಿಲ್ಲ ಅವರು. ಈ ಕ್ರಿಮಿನಲ್ಸ್ದೆಲ್ಲ ಹಾಗೆ ಅಲ್ವಾ, ನೈಟೆಲ್ಲ ಕುಡಿದ್ಬಿಟ್ಟು ಮಲ್ಕೊಂಬಿಟ್ಟಿರ್ತಾರೆ, ಬೆಳಗ್ಗೆ 8 ಗಂಟೆ 9 ಗಂಟೆಗೆ ಎದ್ದೇಳ್ತಾರೆ. ನಾವು 6:30, 6:45 ಇದ್ದೀವಿ ನಾವು ಆಗಲೇ ಬಾಗಿಲಲ್ಲಿ. ಸರಿ ಏನು ಮಾಡೋದು ಅಂಥೇಳಿ, ಸ್ವಲ್ಪ ವೀಕ್ ಡೋರ್ ಅಂತ ಸ್ಟ್ರಾಂಗ್ ಇಲ್ಲ. ಸ್ಟ್ಯಾಂಡರ್ಡ್ ಲಾಡ್ಜ್ ಅಲ್ಲ, ಸುಮಾರಾಗಿರಲ್ಲ. ಬಸ್ ಸ್ಟ್ಯಾಂಡ್ ಲಾಡ್ಜು ಅಂದರೆ ಹೆಂಗಿರ್ತಾವೆ, ಸಿಂಪಲ್ ಸುಮಾರಾಗಿರ್ತಾವೆ ಅಷ್ಟೇ. ನಾನೇನು ಮಾಡಿದೆ, ನಮ್ಮವ್ರಿಗೆ ಕ್ರೈಮರ್ಗೆ ಡೋರ್ ಹತ್ರ ನೀವು 2 ಸೈಡಲ್ಲಿ ನಿಂತ್ಕೊಳ್ಳಿ, ನಾನೇನು ಮಾಡ್ತೀನಿ, ಹಿಂದ್ಲಿಂದ ಬಂದು ಫೋರ್ಸಾಗಿ ಒದಿತೀನಿ ಡೋರ್ಗೆ. ನಮ್ಮ ಅದೃಷ್ಟಕ್ಕೆ ಬೋಲ್ಟ್ ಗ್ಯಾರಂಟಿ ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ, ಯಾಕೆಂದ್ರೆ ನಾನು ಫೋರ್ಸಲ್ಲಿ ಇರ್ತೀನಲ್ಲ, ಅದು ಓಪನ್ ಆದ ತಕ್ಷಣ ನೀವು ಒಳಗಡೆ ಹೋಗ್ಬಿಡಿ, ಫಸ್ಟ್ ಅವ್ನು ಕೈ ಹಿಡ್ಕೊಂಬಿಡಿ ಫಸ್ಟು. ಸರಿ, ಇವರು ನಮ್ಮವರು ಎಲ್ಲಿ ಮಿಸ್ಟೇಕ್ ಮಾಡಿಬಿಡ್ತಾರೋ ಅಂತ ನಮಗೂ ಹೆದರಿಕೆ. ರಿವಾಲ್ವರ್ ತಗೊಂಡು ಡಮಾರ್ ಅನ್ಸ್ಬಿಟ್ಟು ಅವನಿಗೆ 2 ಹೆದರಿಕೆ. ಒಂದು ಮುಬಾರಕ್ ಅಲಿ ಹೆದರಿಕೆ ಅವನಿಗೆ. ಮುಬಾರಕ್ ಅಲಿ ಇವನು ಹುಡುಕ್ತಾ ಇದ್ದ, ಇವನು ಕೂಡ ಹೊಡೆಯೋಕ್ಕೆ. 2ನೇದು ನಾವು ಅರೆಸ್ಟ್ ಮಾಡೋಕೆ ಹುಡುಕ್ತಾ ಇದ್ದೀವಿ. ಅವನಿಗೆ ಯಾವುದು ಹೆದರಿಕೆ, ಯಾವುದು ಮುಬಾರಕ್ ಅಲಿ, ಅವ್ನು ಬಂದ ತಕ್ಷಣ ಹೊಡಿತಾನಲ್ಲ ಇವನಿಗೆ. ಗಡ್ಡ ಬಿಟ್ಟಿದ್ದಾನೆ, ತಲೆ ಕೂದಲೆಲ್ಲ ಬಿಟ್ಟುಬಿಟ್ಟಿದ್ದಾನೆ. ಈ ಜೋಗಿ ಫಿಲಮಲ್ಲಿ ಶಿವರಾಜ್ ಕುಮಾರ್ ಬಿಟ್ಕೊಂಡಿದ್ರಲ್ಲ, ಹಂಗೆ ಬಿಟ್ಟುಬಿಟ್ಟಿದ್ದಾನೆ. ಇವನು ಎಲ್ಲ ಉದ್ದಕ್ಕೆ ಬೆಳೆಸ್ಕೊಂಡ್ಬಿಟ್ಟು ಅವನ್ನ ಶಬ್ದ ಮಾಡಿಬಿಟ್ಟಿದ್ದಾನೆ. ಹಿಂದಿಂದ ಬಂದು ದಬಾರಂತೂ ಒದ್ದೆ. ನಮ್ಮ ಗ್ರಾಚಾರಕ್ಕೆ ಡೋರ್ ಠಕ್ ಅಂತ ಆ ಬೋಲ್ಟ್ ಇತ್ತಲ್ಲ, ಸಣ್ಣ ಬೋಲ್ಟ್ಗಳವೆಲ್ಲ ಅನ್ನಿಸ್ತದೆ. 2 ಬೋಲ್ಟ್ ಮೇಲ್ಗಡೆ ಕೆಳಗಡೆ ದಬಕ್ ಅಂತ ಓಪನ್ ಆಗ್ಬಿಡ್ತು. ಓಪನ್ ಆದ ತಕ್ಷಣ ನಮ್ಮವರು ನುಗ್ಗಿದ್ರು. ನಾನು ಫೋರ್ಸಲ್ಲಿ ಒಳಗಡೆಗೆ ಹೋಗ್ಬಿಟ್ಟೆ ಸ್ಟ್ರೈಟ್. ಕಾಲಿಂಗ್ ಒತ್ತ ತಕ್ಷಣ ಡೋರ್ ಓಪನ್ ಆಗ್ಬಿಡ್ತಲ್ಲ, ಒಳಗಡೆಗೆ ಹೋಗ್ಬಿಟ್ಟು ಪಿಲ್ಲೋ ಕೆಳಗಡೆ ರಿವಾಲ್ವರ್ ಇಟ್ಕೊಂಡಿದ್ದ ಅನ್ನಿಸ್ತದೆ ಮೋಸ್ಟ್ಲಿ. ಕೈ ಒಂದೇ ಸರಿ ಕೈ ಹಾಕ್ತಾ ಹಿಂಗೆ ಪಿಲೋ ಕೆಳಗಡೆಗೆ ಟಕ್ ಅಂತ ನೆಗೆದಿದ್ದು ಕೈ ಹಿಡ್ಕೊಬಿಟ್ವಿ. ಕೈ ಇಟ್ಕೊಂಡು ನೋಡಿದ್ರೆ ನಾವು ಪಿಲೋ ಎಲ್ಲ ಎತ್ತಿ ಫಸ್ಟು ನಮ್ಗೆ ರಿವಾಲ್ವರ್ ಮೇಲೆ ಕಣ್ಣಿತ್ತಲ್ಲ, ಕೈ ಎತ್ತು ನೋಡಿದ್ರೆ ರಿವಾಲ್ವಾರು ಕೆಳಗಡೆ ಇದೆ, ಫುಲ್ ಲೋಡೆಡ್ ರಿವಾಲ್ವರ್, ಒಳ್ಳೆ ಹ್ಯಾಂಡಿ, ಇಷ್ಟೇ ಉದ್ದ ರಿವಾಲ್ವರ್. ಆಗಲೇ 5.5 ಲಕ್ಷನೋ 6 ಲಕ್ಷನೋ ಕೊಡ್ತಾ ಸ್ವಿಸ್ ಮೇಡೋ ಏನೋ ಇತ್ತದು. ಫಸ್ಟ್ ರಿವಾಲ್ವರ್ ತಗೊಂಡ್ವಿ. ಗೋಪಿಗೆ ಸರ್ ಹೊಡಿಬೇಡಿ ನನಗೆ ಹಂಗೆ ಅಂತಿದ್ದಂಗೆ ಒಬ್ರಿಗೂ ಎಚ್ಚರ ಇಲ್ಲ. ಎಲ್ಲ ಅಕ್ಕಪಕ್ಕದ ರೂಮಲ್ಲೇ ಇದ್ದಾರೆ. ಬೋಲ್ಟ್ ಹಾಕೊಂಬಿಟ್ವಿ, ಪುನಃ ಬಾಗಿಲನ್ನ ಹಂಗೆ ಸೌಂಡ್ ಹೊರಗಡೆಗೆ ಹೋಗ್ದಂಗೆ. ಯಾರೂ ಎದ್ದೇಳಿಲ್ಲ ಅವರು. ಎಲ್ಲ ರೂಮಲ್ಲೂ ನಮ್ಮವ್ರು ನಿಂತಿದ್ರು ಬಾಗಿಲಲ್ಲಿ. ಅವ್ರು ತಾವೇನು ರಿವಾಲ್ವರ್ ಇಲ್ಲ. ಅಕಸ್ಮಾತ್ ಎದ್ದು ಬಂದರು ಓಡದೇ ಇರೋಂಗೆ ನೋಡ್ಕೊಳ್ಳೋಕ್ಕೆ ನಿಂತಿದ್ರು. ನಾವು ಒಂದು 7-8 ಜನ ಹೋಗಿದ್ವಿ, ಒಂದು 10 ಜನನೇ ಹೋಗಿದ್ವಿ ನಾವು. 1 by 1 ಇವನೇ ಗೋಪಿ ಬಂದ, ಉಮಾಶಂಕರ್ ತೆಗಿಡ ಬಾಗಿಲು ಅಂದ. ಅವ್ನ ಬಾಗಿಲು ತೆಗೆದ, ಅವ್ನ ಹಿಡ್ಕೊಂಡ್ವಿ. ಎಲ್ಲರೂ 7-8 ಜನ ಹಿಡ್ಕೊಂಡು ಇನ್ನೂ 3 ಜನ ಮಿಸ್ಸಿಂಗು. 3 ಜನ ಇಲ್ಲ ಇವ್ರ ಜೊತೆಲಿ. ಅವ್ರು ಹೊಸೂರಲ್ಲಿದ್ದಾರೆ ಒಂದು ಲಾಡ್ಜಲ್ಲಿ. ಇವನು ಗೋಪಿ ಬಾಸು, ನನ್ನ ಮಗ ಉಮಾಶಂಕರ್ ಗೋಪಿ. ಸರ್ ನಮ್ಗೆ ಯಾಕೆ ಹೊಡಿತೀರಿ, ಅವ್ರು ಬೇಕು ತಾನೆ ನಿಮಗೆ, ನೀವೆಲ್ಲಿ ಹೇಳ್ತೀರಿ ಅಲ್ಲಿ ಕರೆಸ್ತೀನಿ ಬನ್ನಿ ಸರ್ ಅಂತ ಒಂದು ಫೋನ್ ಹೊಡೆದ. ನಾವೆಲ್ಲ ಬರ್ತಾಯಿದ್ದೀನಿ ಈಗ ಹೊಸೂರಿಗೆ, ನೀನು ಇಂಥ ಕಡೆ ಅದ್ಯಾವುದೋ ಒಂದು ಟೀ ಅಂಗಡಿ ಅವ್ರ ಅಡ್ಡ ಇತ್ತು ಒಂದು ಹೊಸೂರಲ್ಲಿ, ಅಲ್ಲಿ ಫೋನ್ ಮಾಡಿದೆ, ಅಲ್ಲಿರೋ ನಾವು ಬರ್ತೀವಿ ಅಂತ. ಅಲ್ಲಿಗೆ ಹೋಯ್ತಿದ್ದಂಗೆ ಇವ್ನು ನೋಡಿದ್ರು, ಅವರು ಓಡಲೇ ಇಲ್ಲ. ಅವರು
ತಪ್ಸ್ಕೊಳಕ್ಕೂ ಓಡಿಲ್ಲ ಅವರು. ಬರ ಇಲ್ಲಿ ಅಂತ ಬಂದರು. ಅವ್ರನ್ನೂ ಎತ್ತಾಕೊಂಡ್ವಿ, ಎಲ್ಲರನ್ನೂ ಬಂದ್ವಿ, ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಬಂದ್ವಿ. ಬಟ್ ನಮಗೆ ಮೇಯ್ನ್ ಅಕ್ಯೂಸ್ಡೇ ಸಿಕ್ಕಿದ್ರಲ್ಲ, ಇನ್ನು ಅವ್ನು ಕಟ್ಕೊಂಡು ನಮಗೇನು ಅಂಥೇಳಿ ಲಾಸ್ಟ್ಗೆ ಅವ್ರ 3 ಜನ ಕರ್ಕೊಂಬಂದ್ವಿ. ಕಮಿಷನರು ನಾವು ಫೋನ್ ಮಾಡ್ತಿದ್ದಂಗೆ ಸ್ಟೇಷನ್ಗೆ ಬಂದರು, ಸಾಂಗ್ಲಿಯಾಲ ಸಾಹೇಬರು. ಎಲ್ಲರಿಗೂ ಒಂದು 25,000 ನಮಗೆಲ್ಲ ರಿವಾರ್ಡ್ ಕೊಟ್ಟರು ಟಕ್ ಅಂತ. ಅದು ವೆರಿ ಪ್ರೆಸ್ಟೀಜಿಯಸ್ ಕೇಸ್. ಆಗ ಮುಬಾರಕ್ ಅಲಿ ಹುಡುಕ್ತಾ ಇದ್ದ, ನನ್ನ ತಮ್ಮನ ಹೊಡೆದಾಕಿದಾನೆ, ಈ ನನ್ನ ಮಗನ ತಲೆ ಎತ್ತೀನಿ ಅಂತ. ಈ ಗೋಪಿ ನಾವು ಅರೆಸ್ಟ್ ಮಾಡ್ಬಿಟ್ವಲ್ಲ, ಆಗ ಇನ್ನೂ ಒಂದು ಮರ್ಡರ್ ತಪ್ತಲ್ಲ, ಇಲ್ಲಾಂದ್ರೆ ಇನ್ನೂ ಒಂದು ಮರ್ಡರ್ ಆಗೋದು. ಉಮಾಶಂಕರ್ದು ಏನಾಯಿತು ಅಂದರೆ, ಆವತ್ತು ಅರೆಸ್ಟ್ ಆಯಿತು, ಇವರೆಲ್ಲರನ್ನೂ ಕಸ್ಟಡಿಗೆ ತಗೊಂಡ್ವಿ, ಇನ್ವೆಸ್ಟಿಗೇಷನ್ ಮಾಡಿದ್ವಿ, ಎಲ್ಲ ರಿಕವರಿ ಮಾಡಿದ್ವಿ, ಎಲ್ಲ ಫಾರ್ಮ್ಯಾಲಿಟೀಸ್ ಏನೇನು ಬೇಕು ಕೇಸಲ್ಲಿ ಎಲ್ಲ ಮಾಡಿದ್ವಿ. ಮಾಡಾದ್ಮೇಲೆ ಒನ್ ಫೈನ್ ಡೇ ಉಮಾಶಂಕರ್ ರಿಲೀಸ್ಡ್ ಆನ್ ಬೇಲಲ್ಲಿ ಬಂದ್ಬಿಟ್ಟ ಹೊರಗಡೆಗೆ ಉಮಾಶಂಕರ್ ಈ ಕೇಸಲ್ಲಿ. ಅಂದರೆ ಒಂದು ವರ್ಷ ಆದಮೇಲೆ, ಒಂದು ಕಾಲು ವರ್ಷನೇ ಆಗಿತ್ತು, ಬೇಲ್ ಮೇಲೆ ಬಂದ. ಬೇಲ್ ಮೇಲೆ ಬಂದಿದ್ದರೆ ಇದೇ ಗ್ಯಾಂಗ್ಗೆ ಇನ್ಫಾರ್ಮೇಷನ್ ಹೋಯ್ತು. ಯಾರಿಗೆ? ಮುಬಾರಕ್ ಅಲಿ ಗ್ಯಾಂಗ್ಗೆ. ಇವ್ರು ಹೆಂಗೆ ಮರ್ಡರ್ ಮಾಡಿದ್ರು ಗೊತ್ತಾ? ಅವನ್ನ ಒಂದು ಊಟ ಮಾಡ್ತಾ ಕೂತಿದ್ರಂತೆ ಒಂದು ಚಿಕ್ಕ ಅಡುಗೆ ಮನೆಯಲ್ಲಿ. ಇವನು ಉಮಾಶಂಕರ್ ಯಾವುದೋ ಫ್ರೆಂಡ್ ಮನೆಯಲ್ಲಿ, ಅವನು ಸ್ವಂತ ಮನೆಯಲ್ಲ ಅದು, ಎಲ್ಲ ಊಟಕ್ಕೆ ಸೇರಿದ್ದಾಗ ಸ್ಲಮ್ಮಲ್ಲಿ ಇವ್ರು ನುಗ್ಗಿದ್ರು. ಈ ಗ್ಯಾಂಗು. ಯಾವ ಗ್ಯಾಂಗು? ಈ ಗ್ಯಾಂಗು, ಮುಬಾರಕ್ ಅಲಿ ಗ್ಯಾಂಗು. ರಹೀಮ್ ಅಲಿ, ಮುಬಾರಕ್ ಅಲಿ ಫಾಲೋವರ್ಸ್ ಇದ್ರಲ್ಲ, ಇವ್ರು ನುಗ್ಗಿ ಎಲ್ಲ ಓಡ್ಬಿಟ್ರು. ಅಲ್ಲಿ ಸುಮಾರು ಜನ ಇದ್ದರು, ಓಡೋಗ್ಬಿಟ್ರು. ಇವನು ಅಪ್ಸಿಗೆ ಹಾಕೊಂಬಿಟ್ಟ. ಇವನಿಗೆ ಬಾಗ್ಲಾಕಿ ಗ್ಯಾಸ್ ಇದೆಯಲ್ಲ, ಗ್ಯಾಸನ್ನು ಆನ್ ಮಾಡಿಬಿಟ್ಟು ಬೆಂಕಿ ಹಚ್ಚಿ ಸಾಯಿಸ್ಬಿಟ್ರು ವಿವೇಕನಗರಲ್ಲಿ. ಅವನ್ನ ಹೊಡೆದಾಕಿದ್ರು. ಇವನು ಹೊಡೆದಿದ್ನಲ್ಲ, ಇವನು ಉಮಾಶಂಕರೇ ಮೇಯ್ನ್ ಇದರಲ್ಲಿ ಗ್ಯಾಂಗ್ ಲೀಡ್ರು. ಆ್ಯಕ್ಚುಲಿ ಹೊಡೆದನು ಉಮಾಶಂಕರ್ನ ಈ ರೀತಿ ಮರ್ಡರ್ ಮಾಡಿದ್ರು ಇವರು. ರಹೀಮ್ ಅಲಿಗೆ ಹೊಡೆದಿರ್ತಾನೆ, ಅವನನ್ನ ಇದೇ ಗ್ಯಾಂಗು, ಇವ್ರ ಗ್ಯಾಂಗು, ಮುಬಾರಕ್ ಅಲಿ ಮತ್ತು ರಹೀಮ್ ಅಲಿ ಗ್ಯಾಂಗ್ ಗ್ಯಾಸನ್ನ ಓಪನ್ ಮಾಡಿಬಿಟ್ಟು ಒಂದು ರೂಮಲ್ಲಿ ಬೆಂಕಿ ಹಚ್ಚಿಬಿಟ್ರು. ಅದು ಪ್ರಾಬಲಿ ವಿವೇಕನಗರ ಅಥವಾ ಅಶೋಕ್ ನಗರ್ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ರಿಜಿಸ್ಟರ್ ಆಯಿತು. ನಾವು ಅಲ್ಲೇ ಇದ್ದಾಗಲೇ ಫ್ರೇಜರ್ ಟೌರ್ನಲ್ಲಿ 1.5 ವರ್ಷ ಇರ್ಬೋದು ರಿಲೀಸ್ ಆದಮೇಲೆ. ಜಾಮೀನು ಇವರೆಲ್ಲ ಒಳಗಡೆನೇ ಇದ್ದ. ಗೋಪಿ 2 ವರ್ಷ ಅವನಿಗೆ ಗೊತ್ತು ಹೊಡಿತಾರೆ ಅಂತ, 2.5 ವರ್ಷ ಇದ್ದ. ಇದಾದ ಸಬ್ಸಿಕ್ವೆಂಟಾಗಿ ಮುಬಾರಕ್ ಅಲಿ ಅಂಡರ್ಗ್ರೌಂಡ್ ಆಗ್ಬಿಟ್ಟ. ಈ ಲೈಫ್ ಆಗಿಲ್ಲ, ಕೇಸ್ ನಡೀತಾ ಇತ್ತು. ಮುಬಾರಕ್ ಅಲಿ ಯಾವ ಕೇಸಲ್ಲಿ, ಅದೇ ಒಬ್ಬ ಕೈ ಕಟ್ ಮಾಡಿದ್ದ 85 ಲಕ್ಷ ಅಂತ ಹೇಳಿದ್ನಲ್ಲ, ಆ ಕೇಸಲ್ಲೆಲ್ಲ ವಾರೆಂಟ್ ಎಲ್ಲ ಇತ್ತು, ಯಾರಿಗೂ ಸಿಕ್ಕಿರಲಿಲ್ಲ. ಬಾಣಸ್ವಾಡಿ ಲಿಮಿಟ್ಸಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದ. ಬಾಣಸ್ವಾಡಿ ಲಿಮಿಟ್ಸಲ್ಲಿ ನಾವು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಪುನಃ ಮುಬಾರಕ್ ಅಲಿ ಅರೆಸ್ಟ್ ಮಾಡಿದೆ ನಾನು. ಮುಬಾರಕ್ ಅಲಿ ಅರೆಸ್ಟ್ ಮಾಡಿ ಅವನ್ನ ಕಸ್ಟಡಿಗೆ ತಗೊಂಡು ಅವನಿಂದ ಸುಮಾರು ಪ್ರಾಪರ್ಟಿ ರಿಕವರಿ ಮಾಡಿ ಆಮೇಲೆ ಅವನು ಜೈಲಿಗೆ ಕಳಿಸ್ತೀವಿ. ಮುಬಾರಕ್ ಅಲಿ ಜೈಲಲ್ಲಿದ್ದ. ಆ್ಯಕ್ಚುಲಿ ಇವನು ಸತ್ತಾಗ, ಯಾರು ಉಮಾಶಂಕರ್ ಸತ್ತಾಗ ಮುಬಾರಕ್ ಅಲಿ ಸೇರಿಲ್ಲ ಈ ಕೇಸ್ಗೆ. ಅವ್ನು ಜೈಲಲ್ಲಿ ಇದ್ದಾಗ ಆ ಟೈಮಲ್ಲಿ ಅವನು ಗ್ಯಾಂಗ್ ಹೊಡೆದಾಕಿದ್ರು ಇವ್ರನ್ನ. ಹೀಗೆ ಎನ್ಮಿಟಿ ಈ ಗ್ಯಾಂಗ್. ಮುಬಾರಕ್ ಅಲಿ ಈಸ್ ವೆರಿ ಫೇಮಸ್ ಇನ್ ವಿವೇಕನಗರ್ ಅಂಡ್ ಆಲ್. ಉಮಾಶಂಕರ್ ಮೇಲೂ ನಾನು ಆಗನೇ ಕಲೆಕ್ಟ್ ಮಾಡಿದ್ದೆ 30 ಕೇಸ್ ಇತ್ತು ಅವನ ಮೇಲೆ. ಜನಜಾಗೃತಿ ಮಾಧ್ಯಮದ ಎಲ್ಲ ವೀಕ್ಷಕರಿಗೆ ನನ್ನ ಒಂದು ನಮಸ್ಕಾರ. ಹಾಗೂ ನೀವು ಜನಜಾಗೃತಿ ಮಾಧ್ಯಮದ ಚಂದಾದಾರರಾಗಿ ಒಬ್ಬ ಸಾಮಾಜಿಕ ಕಳಕಳಿಯ ಪತ್ರಕರ್ತನಿಗೆ ಬೆನ್ನೆಲುಬಾಗಿ ನಿಲ್ಲಿ ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ.